ಬಸವ ಸಮಿತಿಯ ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ. ಶರಣ ಬಂಧುಗಳಿಗೆ ಶರಣಾರ್ಥಿ. ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮದ ಇಂದಿನ ವಿಶೇಷ ಉಪನ್ಯಾಸದ ಶೀರ್ಷಿಕೆ ವಚನಗಳಲ್ಲಿ ಚಿತ್ರಕವಿತ್ವ. ವಚನಗಳಲ್ಲಿ ಚಿತ್ರಕವಿತ್ವ ಅಂತಕ್ಕಂಥ ವಿಚಾರವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದು ಮೂಲತಃ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಸುಮಾರು 3 ದಶಕಗಳ ಕಾಲ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಪಾಠಗಳನ್ನು ಮಾಡಬೇಕಾದಾಗ ಹೇಗೆ ಕವಿ ಮನೋಧರ್ಮ ಅಂತಕ್ಕಂಥದ್ದು ಓದುಗರಿಗೆ ಪ್ರೇಕ್ಷಕರಿಗೆ ಆ ಚಿತ್ರಗಳನ್ನು ನೀಡೋ ರೀತಿಯಲ್ಲೇ ಇಲ್ಲಿ ಶಬ್ದ ಚಿತ್ರಗಳನ್ನು ಹೇಗೆ ಕೊಡುತ್ತೆ ಅಂತಕ್ಕಂಥದ್ದು ನನಗೆ ತುಂಬ ಇಷ್ಟವಾದಂಥ ಸಬ್ಜೆಕ್ಟು. ಆ ದೃಷ್ಟಿಯಿಂದ ಕಾವ್ಯಗಳಲ್ಲಿ, ನಾಟಕಗಳಲ್ಲಿ, ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ಚಿತ್ರಕವಿತ್ವ ಹೇಗೆ ಮೂಡಿ ಬಂದಿದೆಯೋ ಹಾಗೆ ವಚನಕಾರರಲ್ಲಿ ವಚನಗಳನ್ನು ಅಧ್ಯಯನ ಮಾಡಬೇಕಾದ ಸಂದರ್ಭದಲ್ಲಿ ಹೇಗೆ ಆ ಒಂದು ಕವಿತ್ವ ಅಂತಕ್ಕಂಥದ್ದು ಚಿತ್ರಗಳನ್ನು ನಿರ್ಮಾಣ ಮಾಡಿ ನಮ್ಮ ಕಣ್ಮುಂದೆ ತೋರಿಸುತ್ತೆ. ಒಂದು ದೃಶ್ಯ ಮಾಧ್ಯಮದ ರೀತಿಯಲ್ಲಿ ವಚನಗಳು ಕೆಲಸ ಮಾಡ್ತವೆ ಹೇಗೆ ಅಂತಕ್ಕಂಥದ್ದೇ ಇವತ್ತಿನ ಈ ವಿಶೇಷ ಉಪನ್ಯಾಸದ ಒಂದು ಮಹತ್ವ. ವಚನಗಳಲ್ಲಿ ಚಿತ್ರಕವಿತ್ವ ಅಂತಕ್ಕಂಥದ್ದು ಯಾಕೆಂದರೆ ಕವಿತ್ವ ಅಂತಕ್ಕಂಥದ್ದಿಲ್ಲ, ಎಲ್ಲೋ ಒಂದು ಕಡೆ ಪೊಯಿಟ್ರಿ ಈಸ್ ಎ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ದಿ ಪವರ್ಫುಲ್ ಫೀಲಿಂಗ್ಸ್ ಅಂತಲೇ ವರ್ಡ್ಸ್ವರ್ತ್. ಅದನ್ನೇ ಕುವೆಂಪು ಅವರು ಬುದ್ಧಿಭಾವಗಳ ವಿದ್ಯುತ್ ಆಲಿಂಗನವೇ ಕಾವ್ಯ ಅಂತಾರೆ. ಈ ಬುದ್ಧಿಭಾವ ಎರಡೂ ಇದ್ದಾಗ, ಅಕ್ಷರಗಳು ವ್ಯವಸ್ಥಿತವಾಗಿ ಜೋಡಣೆಗೊಂಡಾಗ, ಬೆಸ್ಟ್ ವರ್ಡ್ಸ್ ಇನ್ ಬೆಸ್ಟ್ ಆರ್ಡರ್, ನಮ್ಮ ಕಣ್ಮುಂದೆ ಒಂದು ಚಿತ್ರ ಮೂರ್ತ ರೂಪವನ್ನು ತಾಳ್ಬಿಡುತ್ತೆ. ಅಂದರೆ ಅಮೂರ್ತ ವಿಚಾರಗಳನ್ನು ಸಹ ಎಲ್ಲೋ ಒಂದು ಕಡೆ ಮೂರ್ತ ರೂಪಕ್ಕೆ ತರ್ತಕ್ಕಂಥದ್ದು ಚಿತ್ರಕವಿತ್ವದ ಒಂದು ಶಕ್ತಿ. ಈ ಹಿನ್ನೆಲೆ ಒಳಗಡೆ ಪಂಪ ಒಂದು ಮಾತು ಹೇಳ್ತಾನೆ, ಆರ್ಣವ ಆಂಬೋಲ ಅಧಿಗಂಭೀರಂ ಕವಿತ್ವಂ ಸುಭಗಂ. ಅಂದರೆ ತುಂಬಿದ ಸಮುದ್ರದಂತೆ ಪ್ರಶಾಂತವಾಗಿರ್ತಕ್ಕಂಥದ್ದು ಈ ಕವಿತ್ವ ಅಂತಕ್ಕಂಥದ್ದು. ಉದಾಹರಣೆಗೆ 12ನೇ ಶತಮಾನದ ವಚನಕಾರರ ಮುಖ್ಯ ಆಶಯ ಸಮಾಜದ ಜನಗಳ ನಾಡಿ ಮಿಡಿತವನ್ನು ಸರಳ ರೀತಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ವಿಶ್ಲೇಷಣೆ ಮಾಡ್ತಲೇ ಅವರಲ್ಲಿ ಒಂದು ಹೊಸ ರೀತಿಯ ಪರಿವರ್ತನೆ ಅಂತಕ್ಕಂಥದ್ದು ಮೂಡೋ ಹಾಗೆ ಮಾಡಿದ್ದು. ಒಂದು ಅರ್ಥದಲ್ಲಿ ಹಳಗನ್ನಡ ಭೂಯಿಷ್ಠವಾಗಿ ರಾಜರ ಆಶ್ರಯದಲ್ಲಿದ್ದಂಥ ಸರಸ್ವತಿಯನ್ನು ಜನಸಾಮಾನ್ಯರ ಮನೆಗೂ ಸಹ ಪರಿಚಯ ಮಾಡಿಸಿದಂಥ ಕೀರ್ತಿ ನಮ್ಮ ವಚನಕಾರರಿಗೆ ಮತ್ತು ವಚನ ಸಾಹಿತ್ಯಕ್ಕೆ ಸಲ್ತದೆ. ಈ ಹಿನ್ನೆಲೆ ಒಳಗಡೆ ವಚನಕಾರರು ಯಾರೂ ಸಹ ಡಿಗ್ರಿ ಡಬಲ್ ಡಿಗ್ರಿಯನ್ನು ಪಡೆದಂತಹ ವ್ಯಕ್ತಿಗಳಲ್ಲ. ಆದರೂ ಸಹ ಅವರ ಆಲೋಚನೆಗಳಿದೆಯಲ್ಲ, ಅವರ ಅನುಭವಗಳನ್ನು ಆನುಭಾವಿಕ ನೆಲೆಯಲ್ಲಿ ಅವರ ಕ್ರಿಯಾಶೀಲತೆಯನ್ನೇ ಅನುಸಂಧಾನ ಮಾರ್ಗದಲ್ಲಿ ಹೊಸ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದು ವಚನ ಸಾಹಿತ್ಯದ ಅಥವಾ ವಚನಕಾರರ ವಚನಗಳ ಒಂದು ಪ್ರಮುಖ ಅಂಶ ಅಂತ ನಾವು ಅಂದ್ಕೊಳ್ಬೋದು. ಈ ಹಿನ್ನೆಲೆ ಒಳಗಡೆ ಬಸವಣ್ಣನವರು ಒಬ್ಬ ಸರ್ವಶ್ರೇಷ್ಠ ಮನೋವಿಜ್ಞಾನಿ, ಅಲ್ಲಮ ಪ್ರಭುಗಳು ಒಬ್ಬ ಸರ್ವಶ್ರೇಷ್ಠ ತತ್ವಜ್ಞಾನಿ. ಮತ್ತು ಅಲ್ಲಿ ಬರ್ತಕ್ಕಂಥ ವಚನಕಾರರು ಯಾರೂ ಸಹ ಒಬ್ಬರಿಗಿಂತ ಒಬ್ಬರು ಕಡಿಮೆ ಇಲ್ಲ ಅನ್ನೋ ಹಾಗೆ. ಉದಾಹರಣೆಗೆ ಅಮುಗೆ ರಾಯಮ್ಮ, ಅಕ್ಕ ಮಹಾದೇವಿ, ನೀಲಾಂಬಿಕೆ, ಗಂಗಾಂಬಿಕೆ, ಸತ್ಯಕ್ಕ, ಮತ್ತು ಕೀಲಾರದ ಭೀಮಣ್ಣ, ತುರುಗಾಹಿ ರಾಮಣ್ಣ, ಆನಂತರ ಹಡಪದ ಅಪ್ಪಣ್ಣ, ನೀವು ಯಾವುದೇ ತುರುಗಾಹಿ ರಾಮಣ್ಣ, ಯಾವುದೇ ವಚನಕಾರ, ಒಕ್ಕಲಿಗ ಮುದ್ದಣ್ಣ, ಯಾವುದೇ ವಚನಕಾರರನ್ನು ತೆಗೆದುಕೊಂಡರೂ ಸಹ ಅವರ ಎಲ್ಲರ ವಚನಗಳಲ್ಲಿ ಒಂದು ಕವಿತ್ವ ಅಂತಕ್ಕಂಥದ್ದು ಮೂಡುತ್ತೆ. ಆ ವಚನಗಳಲ್ಲಿ ಒಂದು ಚಿತ್ರ ಅಂತಕ್ಕಂಥದ್ದು, ಶಿಲ್ಪ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಗೋಚರಿಸುತ್ತೆ. ಈ ಹಿನ್ನೆಲೆ ಒಳಗಡೆ ಬಸವಣ್ಣವರ ವಚನಗಳನ್ನು ಸರಳವಾಗಿ ಉದಾಹರಣೆ ಕೊಡೋದಾದರೆ ನೋಡಿ, ಬಸವಣ್ಣವರು ಒಂದೇ ಮಾತಾಡ್ತಾರೆ, ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ. ಇದೊಂದು ಸುಳ್ಳು ನುಡಿ ಥರ ಇರತಕ್ಕಂಥ ವಚನದ ಸಾಲು. ನೋಡಿ, ಈ ಒಂದು ಸಾಲಿಗೆ ಅದೆಷ್ಟು ಸ್ಟ್ರೆಂತ್ ಇದೆ ಅಂತ ಅಂದರೆ, ಚಿತ್ತ ನಮ್ಮ ಮನಸ್ಸು. ಬಸವಣ್ಣ ಪ್ರಕಾರ ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ. ನೋಡಿ, ನಮ್ಮ ಕಣ್ಮುಂದೆ ಇದ್ದಕ್ಕಿದ್ದ ಹಾಗೆ ಒಂದು ಹತ್ತಿ ಮರ, ಅಲ್ಲಿರ್ತಕ್ಕಂಥ ಕೆಂಪನೆಯ ಹತ್ತಿ ಹಣ್ಣು, ಆ ಹಣ್ಣನ್ನು ತೊಗೊಂಡು ಬಿಚ್ಚಿದ್ರೆ ಅದರ ಒಳಗಡೆ ಇರ್ತಕ್ಕಂಥ ಹುಳುಗಳು ನಮಗೆ ಗೋಚರವಾಗ್ತಕ್ಕಂಥದ್ದು ಸ್ಪಷ್ಟವಾಗಿ ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ ಅಂದ ಕ್ಷಣವೇ ಆ ಚಿತ್ರ ನಮ್ಮ ಕಣ್ಮುಂದೆ ದೃಶ್ಯ ಮಾಧ್ಯಮವಾಗಿ ಕಟ್ಕೊಟ್ಬಿಡುತ್ತೆ, ನಮ್ಮ ಕಣ್ಮುಂದೆ ನಿಂತು ಬಿಡುತ್ತೆ. ಹಾಗೆಯೇ ಬಸವಣ್ಣವರು ಇನ್ನೊಂದು ಕಡೆ ಹೇಳ್ತಾರೆ, ತುಪ್ಪದ ಸವಿಗೆ ಅಲಗು ನೆಕ್ಕುವ ಸೊಣಗನಂತೆ. ತುಪ್ಪದ ಸವಿಗೆ ಅಲಗು ನೆಕ್ಕುವ ಸೊಣಗನಂತೆ ಎಂದಾಕ್ಷಣವೇ ನಮಗೆ ಇದ್ದಕ್ಕಿದ್ದ ಹಾಗೆ ಒಂದು ಕತ್ತಿ, ಆ ಕತ್ತಿಗೆ ತುಪ್ಪವನ್ನು ಲೇಪನ ಮಾಡಿ ಒಂದು ಕಡೆ ಇಟ್ಟಾಗ ಆ ತುಪ್ಪದ ಸವಿಯನ್ನು ಸ್ಮೆಲ್ಲನ್ನು ಹಿಡಿದು ಸೊಣಗ
ಒಂದು ನಾಯಿ ಬರುತ್ತೆ, ಸೊಣಗ ಅಂತ. ಆ ನಾಯಿ ಬರ್ತಕ್ಕಂಥ ಚಿತ್ರ ನಮ್ಮ ಕಣ್ಮುಂದೆ ಬರುತ್ತೆ. ಆ ಗೊತ್ತಿಲ್ಲದೆ ಪಾಪ ಪ್ರಾಣಿ ನೋಡಿ ಆ ಕತ್ತಿಗೆ ನಾಲಿಗೆ ಹಾಕುತ್ತೆ, ನಾಲಿಗೆ ಕತ್ತರಿಸಿ ಬೀಳುತ್ತೆ. ನೋಡಿ ಈ ಚಿತ್ರ ಎಷ್ಟು ಅದ್ಭುತವಾಗಿ ಬಸವಣ್ಣವ್ರು ಕಟ್ಕೊಟ್ಬಿಡ್ತಾರೆ. ಹಾಗೆ ಅವ್ರ ಮನಸ್ಸಿನ ಬಗ್ಗೆ ತುಂಬ ಏನು ತಾನೇ ಹೇಳ್ಕೊಳ್ತಾಳೆ ಸಮಾಜದಲ್ಲಿ ಯಾವ ರೀತಿಯ ನಮ್ಮ ಜನಗಳ ವರ್ತನೆಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಮಾತನಾಡ್ತಾ ಅವ್ರು ಹೇಳ್ತಾರೆ. ಎಂಥದ್ದು ಮರದಿಂದ ಮರಕ್ಕೆ ಹಾರುವ ಮರ್ಕಟದಂತೆ ನನ್ನ ಮನಸ್ಸು ಕೇಳಯ್ಯ. ನೋಡಿ, ಮರದಿಂದ ಮರಕ್ಕೆ, ಕೊಂಬೆಯಿಂದ ಕೊಂಬೆಗೆ ಹಾರ್ತಕ್ಕಂಥ ಒಂದು ಮರ್ಕಟ, ಕೋತಿ. ನಮ್ಮ ಕಣ್ಮುಂದೆ ಒಂದು ಮರ, ಅಲ್ಲಿ ಕೋತಿ, ಕೊಂಬೆಯಿಂದ ಕೊಂಬೆಗೆ ಅದು ಜಂಪ್ ಮಾಡ್ತಕ್ಕಂಥ ರೀತಿ ಎಲ್ಲವೂ ಸಹ ಚಿತ್ರಗಳು ನಮ್ಮ ಕಣ್ಮುಂದೆ ನಿಂತು ಬಿಡ್ತವೆ. ಹಾಗೆಯೇ ನಮ್ಮ ಮನಸ್ಸು ಆ ರೀತಿ ಇದೆ. ಹಾಗೆ ಅದನ್ನು ಅದ್ಭುತದಲ್ಲಿ ಇಟ್ಕೊಳ್ತಕ್ಕಂಥ ತಾಳ್ಮೆ ನಮಗೆ ಬೇಕು ಅಂತಕ್ಕಂಥ ವಿವೇಕವನ್ನು ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ. ಹಾಗೆಯೇ ಅಂದಣವನೇರಿದ ಸೊಣಗನಂತೆ ಕಂಡೊಡೆ ಬಿಡದು ಮುಂದಿನ ಸ್ವಭಾವಮನು. ನೋಡಿ ಎಷ್ಟು ಒಳ್ಳೆಯ ಚಿತ್ರ. ಅಂದಣವನೇರಿದ ಸೊಣಗ, ಅಂದಣ ಸಿಂಹಾಸನದ ಮೇಲೆ, ಸೊಣಗ ನಾಯಿ. ಅಂದಣವನೇರಿದ ಸೊಣಗ ಸಿಂಹಾಸನದ ಮೇಲೆ ನಾಯಿಯನ್ನು ಕೂರಿಸಿ ಮೆರವಣಿಗೆ ಮಾಡಿದ್ರೆ ಅದು ಏನೋ ಕಂಡ ತಕ್ಷಣ ಜಂಪ್ ಮಾಡಿ ಓಡಿ ಹೋಗುತ್ತಲ್ಲ. ನಮ್ಮ ಮನಸ್ಸು ಸಹ ಆ ರೀತಿ ಒಂದು ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ಇರಲ್ಲ. ಈ ಮನಸ್ಸಿನ ಏನು ಹಿಡಿತವನ್ನು ನಾವು ಕೈಗೊಳ್ಳಿಲ್ಲ ಅಂದರೆ, ಅರಿಷಡ್ವರ್ಗ ಅಥವಾ ಪಂಚೇಂದ್ರಿಯಗಳಿಗೆ ನಾವು ದಾಸರಾಗ್ತೀವಿ ಅಂತ ಅಂದರೆ ನಮ್ಮ ಪರಿಸ್ಥಿತಿ ಹೇಗಾಗುತ್ತೆ ಅಂತಕ್ಕಂಥ ವ್ಯಕ್ತಿಗಳ ಸಹಜ ನಡತೆಗಳನ್ನು ಈ ವಚನದಲ್ಲಿ ದಾಖಲುಗೊಳಿಸ್ತಾರೆ. ಇಲ್ಲೊಂದು ಅತ್ಯುತ್ತಮವಾದ ಚಿತ್ರ ಮೂಡುತ್ತೆ. ಬಸವಣ್ಣನವ್ರನ್ನ ಮತ್ತೆ ಮತ್ತೆ ಅವರ ವಚನಗಳು ನಮ್ಮನ್ನು ಕಾಡ್ತವೆ. ಯಾಕೆ ಅಂತಂದರೆ, ಸಮಾಜ ವಿಜ್ಞಾನಿ ಬಸವಣ್ಣ ಜನರ ನಾಡಿ ಮಿಡಿತವನ್ನು ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡಿದ್ರು ಅಂತಂದರೆ, ಅವರು ಯಾವತ್ತೂ ಜಗತ್ತಿಗೆ ಅಥವಾ ಸಮಾಜಕ್ಕೆ ನೀವು ಹೀಗಿರಿ ಅಂತ ಬುದ್ಧಿ ಹೇಳಿದವರಲ್ಲ, ತಾನು ಬುದ್ಧಿ ಹೇಳ್ಕೋತಲೇ ನಾನು ಹೀಗಿದ್ದೀನಿ ಅಂತ ಹೇಳ್ತಾರೆ. ಅರ್ಥಾತ್ ನಡೆನುಡಿ ಪರಿಶುದ್ಧವಾಗಿದ್ದಾಗ ಮಾತ್ರ, ಅಂತರಂಗ ಬಹಿರಂಗಗಳ ಪರಿಶುದ್ಧತೆಯಿಂದ ಮಾತ್ರ ನಮ್ಮ ವ್ಯಕ್ತಿತ್ವ ಅಂತಕ್ಕಂಥದ್ದು ವಿಕಾಸಗೊಳ್ಳೋದಕ್ಕೆ ಸಾಧ್ಯ. ಅರ್ಥಾತ್ ಈ ಜಗತ್ತಿನಲ್ಲಿ ಹುಟ್ಟಿದ ಮನುಷ್ಯ, ಅರ್ಥಾತ್ ಹುಟ್ಟು ನಮ್ಮ ಕೈಯಿಂದಲಿಲ್ಲ, ಸಾವು ನಮ್ಮ ಕೈಯಿಂದಲಿಲ್ಲ, ಆದರೆ ಬದುಕು ನಮ್ಮ ಕೈಯಿಂದಲಿದೆ. ಅರ್ಥಪೂರ್ಣವಾದ ಬದುಕನ್ನು ನಾವು ಕಳಿಬೇಕು ಅಂತಂದರೆ ಆ ವಚನಕಾರರ ಬಸವಣ್ಣವರ ಆಲೋಚನೆಗಳಲ್ಲಿ ಒನ್ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ, ಇಡೀ ವಿಶ್ವವೇ ಒಂದು ಕುಟುಂಬ, ವಸುದೈವ ಕುಟುಂಬಕಮ್ಮನ್ನು ಹಾಗೆ ಬದುಕಬೇಕು ಅಂತಂದರೆ ಮೊದಲು ನಮ್ಮ ನುಡಿ ಪರಿಶುದ್ಧವಾಗಿರಬೇಕು. ನಡೆಯಲ್ಲಿ ನುಡಿಯನ್ನು ಪೂರೈಸಬೇಕು, ನುಡಿಯಲ್ಲಿ ನುಡಿದಂತೆ ನಡೆ ಇರಬೇಕು. ನೋಡಿ, ಅದಕ್ಕೆ ಅವ್ರು ಮಾತನಾಡ್ತಾ ಒಂದು ಮಾತು ಹೇಳ್ತಾರೆ, ಈ ಮನುಷ್ಯರ ಬದುಕು ಅಂತಕ್ಕಂಥದ್ದು ಎಷ್ಟು ಕ್ಲಿಷ್ಟವಾದದ್ದು, ದುಸ್ತರವಾದದ್ದು. ಅಥವಾ ಈ ಜಗತ್ತಿನಲ್ಲಿ ಪ್ರಾಣಿಗಿರೋ ಬೆಲೆ ಮನುಷ್ಯನಿಗಿಲ್ವಲ್ಲ, ಯಾಕೆ ಹೀಗೆ? ನೋಡಿ, ಒಂದು ವಚನ ಬರುತ್ತೆ, ಅಲ್ಲೊಂದು ಒಳ್ಳೆ ಅರ್ಥಪೂರ್ಣವಾದಂತಹ ಚಿತ್ರ, ದೃಶ್ಯ ಕಾವ್ಯ ನಮ್ಮ ಕಣ್ಮುಂದೆ ಬಂದುಬಿಡುತ್ತೆ. ಅವ್ರು ಹೇಳ್ತಾರೆ, ವ್ಯಾಧನೊಂದು ಮೊಲನ ತಂದಡೆ ಸಲುವ ಹಾಗಕ್ಕೆ ಬೆಲಿವರಯ್ಯ, ನೆಲನಾಳ್ದನ ಹೆಣನೆಂದಳೆ ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ, ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆ ನಂಬೋ ಕೂಡಲ ಸಂಗಮ ದೇವನ. ನೋಡಿ, ಒಬ್ಬ ಬೇಟೆಗಾರ ವ್ಯಾಧ ಒಂದು ಮೊಲನ ಕೊಂದು ತಂದರೆ, ಹೋಗಿ ಬೇಟೆಯಾಡಿ ಒಂದು ಮೊಲವನ್ನು ಕೊಂದು ಅದರ ಮಾಂಸ ತೊಗೊಂಡು ಬಂದರೆ, ಸಲುವ ಹಾಗಕ್ಕೆ ಬಿಲಿವರಯ್ಯ, ಎಲ್ಲ ಜನ ಒಬ್ಬರ ಮೇಲೆ ಒಬ್ಬರು ಬಿದ್ದು ನನಗೆ ಕೊಡು ನಾನು 50 ರೂಪಾಯಿ ಕೊಡ್ತೀನಿ, 100 ರೂಪಾಯಿ ಕೊಡ್ತೀನಿ ಅಂತ ಕ್ರಯವನ್ನು ಕಟ್ಟಿ, ಬೆಲೆಯನ್ನು ಕಟ್ಟಿ ಆ ಮೊಲದ ಮಾಂಸವನ್ನು ಕೊಂಡ್ಕೊಳ್ತಾರೆ. ಸಲುವ ಹಾಗಕ್ಕೆ ಬಿಲಿವರಯ್ಯ, ನೆಲನಾಳ್ದನ ಹೆಣನೆಂದಡೆ ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ. ನೋಡಿ, ಇವನು ಮಹಾನ್ ಚಕ್ರವರ್ತಿ ಸತ್ತೋಗ್ಬಿಟ್ಟಿದ್ದಾನೆ, ಯಾರಾದರೂ ಇವನು ಹೆಣವನ್ನು ಕೊಂಡ್ಕೊಳ್ಳಿ ಅಂದರೆ ನೆಲನಾಳ್ದ ಆ ಚಕ್ರವರ್ತಿಯ ಹೆಣಕ್ಕೆ ಬಾಯಲ್ಲಿರ್ತಕ್ಕಂಥ ಒಂದು ಅಡಿಕೆಯನ್ನು ಸಹ ಕೊಟ್ಟು ತೆಗೆದುಕೊಳ್ಳೋದಕ್ಕೆ ಆಗದೆ ಹಿಂಜರಿತೀವಿ. ಅಂದರೆ ಮೊಲದ ಮಾಂಸಕ್ಕೆ ಇರುವ ಬೆಲೆ, ಮೊಲಕ್ಕೆ ಇರುವ ಬೆಲೆ ಚಕ್ರವರ್ತಿಗಿಲ್ಲ ಅಂತಕ್ಕಂಥದ್ದು. ಈ ಲೋಕಸತ್ಯವನ್ನು ಜನಸಾಮಾನ್ಯರಿಗೂ ಅರ್ಥವಾಗುವ ಹಾಗೆ ಹೇಳಿದರು. ಆದರೂ ಸಹ ನಾವು ನಮ್ಮತನವನ್ನು ಅಥವಾ ಈ ಆಡಂಬರದ ಬದುಕನ್ನು ಬಿಟ್ಟಿಲ್ಲ. ಅದಕ್ಕೆ ಬಸವಣ್ಣವರು ಇನ್ನೊಂದು ಚಿತ್ರ ಕೊಡ್ತಾರೆ, ಇನ್ನೊಂದು ವಚನದಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ. ಅಲ್ಲಿ ವ್ಯಾಧ, ಮೊಲ ಅಂದರೆ ಬೇಟೆ ಮತ್ತು ಮೊಲದ ಎಲ್ಲವೂ ನಮ್ಮ ಕಣ್ಣು ಮುಂದೆ ಚಿತ್ರಗಳು ಬಂದುಬಿಡ್ತವೆ. ಅವ್ರು ಹೇಳ್ತಾರೆ, ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಮುಳುಗಲಿಯದು ಬೆಂಡು, ತೇಲಲಿಯದು ಗುಂಡು, ಇಂತಪ್ಪ ಸಂಸಾರ ಶರದೆಯ ಧಾಂಟಿಸು ಕಾಯೋ ಮುರ ಅಂತ ಕರೆ. ಇಲ್ಲಿ ಬಸವಣ್ಣವರು ಹೇಳ್ತಕ್ಕಂಥದ್ದು ಇವತ್ತಿನ ಮನುಷ್ಯದ ಬದುಕು ಹೇಗಾಗ್ಬಿಟ್ಟಿದೆ ಅಂದರೆ, ಒಂದು ಒಳ್ಳೆ ಚಿತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ. ಒಂದು ಬಾವಿ, ಆ ಬಾವಿಯಲ್ಲಿ ನೀರಿದೆ, ಕಾಲಲ್ಲಿ ಏನು ಕಲ್ಲನ್ನು ಕಟ್ಟಿಬಿಟ್ಟು, ಕೊರಳಲ್ಲಿ ಬೆಂಡನ್ನು ಕಟ್ಟಿಬಿಟ್ಟು ಆ ಬಾವಿಗೆ ಹಾಕ್ಬಿಟ್ರೆ ಆ ಮನುಷ್ಯ
ಈ ಕಡೆ ಮುಳುಗೋದೂ ಇಲ್ಲ, ಯಾಕೆಂದರೆ ಬೆಂಡು ಮೇಲಕ್ಕೆತ್ತುತ್ತೆ, ಈ ಕಡೆ ತೇಲೋದೂ ಇಲ್ಲ, ಯಾಕೆಂದರೆ ಕಲ್ಲು ಕೆಳಗಡೆ ಇಳಿಯುತ್ತೆ. ಈ ರೀತಿ ಬದುಕನ್ನು ದಾಂಟಿಸಿ ಕಾಯೋ. ನೋಡಿ, ಈ ಚಿತ್ರ ಜನರ ನಾಡಿ ಮಿಡಿತವನ್ನು ಎಷ್ಟು ಚೆನ್ನಾಗಿ ಬಸವಣ್ಣವರು ಅರ್ಥ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಅತ್ಯುತ್ತಮವಾದಂಥ ಉದಾಹರಣೆ ಈ ಚಿತ್ರ. ಹಾಗೆಯೇ ಜೇಡರ ದಾಸೇಂದ್ರ ಒಂದು ಕಡೆ ಹೇಳ್ತಾರೆ, ತುಂಬ ಅರ್ಥಪೂರ್ಣವಾದಂಥ ಒಂದು ವಚನ ಏನು, ನೊರೆವ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ ಅನ್ನೋ ಮಾತು. ನಮಗೆ ಅಲ್ಲಿ ಹಾಲು, ಕಂಪು, ತುಪ್ಪದ ಸವಿ ಅಲ್ಲಿರ್ತಕ್ಕಂಥದ್ದು ನೋಡಿ ಒಂದು ಚಿತ್ರ. ಹಾಗೆಯೇ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ. ನಮಗೆಲ್ಲ ಮರ ಇದೆ, ಅಗ್ನಿ ಇದೆ, ಆದರೆ ಆ ಸ್ಪರ್ಶ, ಅಗ್ನಿ ಸ್ಪರ್ಶವಾದ ತಕ್ಷಣ ಆ ಮರ ಉರಿಯುತ್ತೆ. ಆದರೆ ಮರದೊಳಗೆ ಮಂದಾಗ್ನಿ ಇದೆ, ಆದರೆ ಉರಿಯದಂತಿರಿಸಿದೆ. ಶರೀರದೊಳಗೆ ಆತ್ಮವ ಯಾರೂ ಕಾಣದಂತಿರಿಸಿದೆ, ನೀ ಬೆರೆಸುವ ಭೇದಕ್ಕೆ ಬೆರಗಾದನೆಯ ರಾಮನಾಥ. ನೋಡಿ, 3 ಚಿತ್ರಗಳು, ಚಿತ್ರದೊಳಗೊಂದು ಚಿತ್ರ. ಕಥೆಯೊಳಗೆ ಕತೆ ಬರೋ ಹಾಗೆ ಚಿತ್ರದ ಒಳಗಡೆ ಚಿತ್ರ ನೋಡಿ. ಮರ, ಮಂದಾಗ್ನಿ, ಹಾಲು, ತುಪ್ಪ, ಶರೀರ, ಆತ್ಮ, ಒಂದು ಗೋಚರ, ಇನ್ನೊಂದು ಅಗೋಚರ. ಆದರೂ ನೀ ಬೆರೆಸುವ ಭೇದಕ್ಕೆ ಬೆರಗಾದೆ. ಆದರೂ ಈ ಬದುಕಲ್ಲಿ ಹೇಳ್ತಾರೆ, ಈ ಭಕ್ತಿ ಮಾರ್ಗದಲ್ಲಿ ನಾವು ಮುಂದೆ ಮುಂದೆ ಹೋಗಬೇಕು ಅಂತ ಹೇಳಬೇಕಾದಾಗಲೇ ನಾವು ಯಾರೂ ಸಹ ಅರಿವನ್ನು ಗಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗದೆ ಹೇಗೆ ನಮ್ಮ ಸಹಜ ವಾಸ್ತವ ಬದುಕನ್ನೇ ಸರ್ವಶ್ರೇಷ್ಠ ಅಂದ್ಕೊಂಡು ಕೆಲವೊಂದು ಅಬದ್ಧಗಳ ಮಧ್ಯೆ ಬದುಕ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯತೆ ಉಂಟು ಈ ಚಿತ್ರದಲ್ಲಿ. ಹಾಗೆಯೇ ನುಡಿಯ ಮಹತ್ವ ಹೇಗಿರಬೇಕು ಅನ್ನೋದಕ್ಕೆ ಜೇಡರ ದಾಸಿಮಯ್ಯನವರೇ ಇನ್ನೊಂದು ವಚನವನ್ನು ಅವ್ರು ಹೇಳ್ತಾರೆ ನೋಡಿ, ಆ ಚಿತ್ರಕ ಶಕ್ತಿ, ಆ ಚಿತ್ರ ಹೇಗೆ ಬರುತ್ತೆ ನಮ್ಮ ಕಣ್ಮುಂದೆ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಡೆಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ನೋಡಿ, ವಚನಗಳ ಮಹತ್ವ, ಮಾತಿನ ಮಹತ್ವ, ಅದನ್ನು ಮಹತ್ವವನ್ನು ಕುರಿತು ಹೇಳಬೇಕಾದಾಗಲೂ ಅವ್ರು ಕಟ್ಕೊಡ್ತಕ್ಕಂಥ ಚಿತ್ರ. ಕರಿಯ ನಿತ್ತಡೆ ಒಲ್ಲೆ, ಕರಿ ಅಂದರೆ ಆನೆ, ಆನೆ ಕೊಟ್ಟರು ಬೇಡ, ತಕ್ಷಣ ನಮ್ಮ ಕಣ್ಣು ಮುಂದೆ ಆನೆ ಬಂದುಬಿಡುತ್ತೆ. ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ, ಆ ರಾಜ್ಯ ಕೊಟ್ಟರೆ, ಸಿರಿ ಕೊಟ್ಟರೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಡೆಗೆ ಇತ್ತಡೆ. ಬಸವಣ್ಣವ್ರು ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನುವಂತಿರಬೇಕು. ನೋಡಿ, ಇದು ನಡೆ ನುಡಿ. ಈ ರೀತಿ ಪರಿಶುದ್ಧವಾದಂಥ ಸುಳ್ನುಡಿಯನ್ನು ಒಂದು ಅರ್ಧಗಳಿಗೆ ಕೊಟ್ಟರೆ ಸಾಕು, ದೇವರೇ ನಂಗೆ ನೀನು ಬೇಡಪ್ಪ, ನಿನ್ನನ್ನೇ ನಾನು ದಾನ ಮಾಡಿಬಿಡ್ತೀನಿ, ನಿನ್ನನ್ನೇ ಕೊಟ್ಬಿಡ್ತೀನಿ ಅಂತಕ್ಕಂಥದ್ದು ಜೇಡರ ದಾಸಿಮಯ್ಯನವರು ಕಟ್ಕೊಡ್ತಕ್ಕಂಥ ಒಂದು ವಚನ, ಚಿತ್ರ. ಒಂದು ಅರ್ಥದಲ್ಲಿ ಆ ಚಿತ್ರಕ ಶಕ್ತಿಯನ್ನು ಅವರಲ್ಲಿ ತುಂಬುತ್ತಾರೆ. ಆ ದೃಷ್ಟಿಯಿಂದಲೇ ಅವ್ರು ಹೇಳ್ತಾರೆ, ನಮ್ಮ ಅದಕ್ಕೆ ಲೆಕ್ಕಮ್ಮ ಅಮಗಿ ರಾಯಮ್ಮನವರ ವಚನಗಳಲ್ಲೂ ಸಹ ನಾವು ಇದನ್ನು ನೋಡಲಿಕ್ಕೆ ಸಾಧ್ಯತೆ ಉಂಟು. ಯಾಕೆಂತ ಅವ್ರು ಹೇಳ್ತಾರೆ, ಇದಕ್ಕೆ ಮರಯ್ಯ ಸ್ವಲ್ಪ ಹಕ್ಕಿಯನ್ನು ಜಾಸ್ತಿ ಆಯ್ಕೊಂಡು ಬಂದಾಗ ಅತಿಯಾದ ದುರಾಸೆ ಬೇಡ ಅಂತಕ್ಕಂಥ ವಚನ ತತ್ವ. ವಚನಕಾರರ ಆಶಯ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು, ಸಂಪತ್ತಿನ ಶೇಖರಣೆ ಆಗಬಾರ್ದು, ಸಂಪತ್ತು ಸರ್ವರಿಗೂ ಸಲ್ಲುವ ಹಾಗೆ ಆಗಬೇಕು. ಅದಕ್ಕೆ ಹೇಳ್ತಾರೆ ಅಲ್ಲಿ ಮಾರಯ್ಯ ಅಕ್ಕಿಯನ್ನು ಹೆಚ್ಚು ತಂದಾಗ ಹೇಳ್ತಾಳೆ, ಆಸೆ ಎಂಬುದು ಅರಸಿಂಗಲ್ಲದೆ ಅಜಾತಂಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಆ ಭಕ್ತರಿಗೆ ಉಂಟೆ ಅಯ್ಯ, ಈ ಸಖಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ. ನೀನು ಹೆಚ್ಚು ಅಕ್ಕಿ ತಂದು ಅದನ್ನು ಇನ್ನೊಬ್ಬರ ಊಟವನ್ನು ನಾವು ಕಿತ್ಕೊಂಡಂಗಾಗುತ್ತೆ, ನೀನು ಆ ಹೆಚ್ಚು ಅಕ್ಕಿಯನ್ನು ಅಲ್ಲೇ ಕೊಟ್ಟು ಬಾ ಅಂತ ಹೇಳ್ತಕ್ಕಂಥದ್ದು. ಭಾಗಶಃ 12ನೇ ಶತಮಾನಕ್ಕೂ 21ನೇ ಶತಮಾನಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ನೋಡಿ. ಅವೆಲ್ಲ ಅರಿವನ್ನು ಗಳಿಸ್ಕೊಂಡು ನಡೆನುಡಿ ಪರಿಶುದ್ಧವಾಗಿ ಬದುಕಿ ಜಗತ್ತಿಗೆ ತೋರಿಸಿದ್ರು. ಆದರೆ 21ನೇ ಶತಮಾನದಲ್ಲಿ ದುರಾಸೆಯನ್ನು ಒಳಗೊಂಡು ನಾವೆಲ್ಲ ಏನು ಮಾಡ್ತಾಯಿದ್ದೀವಿ, ನಡೆನುಡಿ ಪರಿಶುದ್ಧ ನಡೆಯೋದೊಂದು ನುಡಿಯೋದೊಂದು, ಅಥವಾ ನುಡಿಯೋದೊಂದು ನಡೆಯೋದೊಂದು. ಆ ದೃಷ್ಟಿಯಿಂದಲೇ ಇವತ್ತು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಸಂದರ್ಭ ನಮ್ಮ ಕಣ್ಮುಂದೆ ಇದೆ. ಅದಕ್ಕೆ ತುಂಬ ಚೆನ್ನಾಗಿ ಯಾರು ಬಸವಣ್ಣವ್ರು ಹೇಳಿದ್ರು, ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ ಅಂತ. ಹಾಗೆ ಇನ್ನೊಂದು ಚಿತ್ರವನ್ನು ಬಸವಣ್ಣವರು ಕೊಡ್ತಾರೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ಕಟ್ಟಿದ್ದ ತಳಿರ ಮೆಂದಿತ್ತು, ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು, ಕೊಂದವರುಳಿದರೆ ಕೂಡಲ ಸಂಗಮ ದೇವ. ನೋಡಿ, ಎಷ್ಟು ಒಳ್ಳೆ ಮಾತು. ನಾವೆಲ್ಲ ಪ್ರಾಣಿ ಸಂಕುಲ ಇರೋದು ನಾವು ತಿನ್ನಲಿಕ್ಕೆ ಅಂದ್ಕೊಂಡ್ಬಿಡ್ತೀವಿ, ಅಥವಾ ಮೌಢ್ಯಗಳ ವೈಭವೀಕರಣದಲ್ಲಿ ದೇವರಿಗೆ ಬಲಿ ಕೊಟ್ಬಿಟ್ರೆ ನಮ್ಮ ಇಷ್ಟಾರ್ಥಗಳು ಪೂರೈಸಿ ನಮಗೆ ಸ್ವರ್ಗ ಪ್ರಾಪ್ತಿಯಾಗ್ಬಿಡುತ್ತೆ ಅಂತಕ್ಕಂಥ ಈ ಕೆಟ್ಟ ಮನೋಧರ್ಮ ಒಂದು ಅರ್ಥದಲ್ಲಿ ಹೇಳಬೇಕು ಅಂತಂದರೆ. ಬದುಕೋ ಹಕ್ಕು ಒಂದು ಇರಬೇಕು ಇದೆ, ಆದರೆ ಆ ಹಕ್ಕನ್ನು ಕಿತ್ಕೊಳ್ತಕ್ಕಂತಹ ರಾಕ್ಷಸತ್ವ ಈ ಮನುಕುಲಕ್ಕೆ ಬಂದುಬಿಟ್ಟಿದೆ. ಆದರೆ ಅದನ್ನು ಯಾರು ಕೊಟ್ಟಿದ್ದು?
ನಾವು ಯಾರೋ ನಮಗೆ ಪ್ರಶ್ನೆಗಳನ್ನೇ ಹಾಕ್ಕೊಳ್ಳೋದಿಲ್ಲ. ಆದಷ್ಟು ಇಂದೆಲ್ಲ ಬಸವಣ್ಣವ್ರು ಹೇಳ್ತಾರೆ ನೋಡಿ, ಹಬ್ಬಕ್ಕೆ ತಂದ ಹರಕೆಯ ಕುರಿ. ಪಾಪ ಒಂದು ಹಬ್ಬ ಮಾರಮ್ಮನ ಜಾತ್ರೆ, ಒಂದು ಕುರಿ ತಂದುಬಿಟ್ಟವ್ರೆ. ಪಾಪ ಕುರಿಗೇನೂ ಗೊತ್ತಿಲ್ಲ, ಹರಕೆ ಕುರಿ ಅದು. ತೋರಣಕ್ಕೆ ಕಟ್ಟಿದ್ದ ತಳಿರ ಮೆಂದಿತ್ತು. ಆ ನೇಣುಗಂಬಿಗೆ ಕಟ್ಟಿರ್ತಕ್ಕಂಥ ಹಸಿರನ್ನು ತಿಂತಾ ಇದೆ. ಯಾಕೆಂದರೆ ಮುಂದಿನ ಕ್ಷಣದಲ್ಲಿ ನಾನು ಸಾಯ್ತೀನಿ ಅಂತ ಅದಕ್ಕೆ ಗೊತ್ತಿಲ್ಲ. ಹಾಗಂತ ಕೊಂದವರುಳಿದ್ದಾರೆ. ಆ ಕುರಿಯನ್ನೇನೋ ಕೊಂದ್ವಿ, ಆದರೆ ಕೊಂದವರು ನಾವು 150 ವರ್ಷ ಇದ್ದೀವ? ನಾವು ಬದುಕೋದ್ವಾ? ನಮಗೆ ಸಾವಿಲ್ವಾ? ನಾವು ಶಾಶ್ವತನ? ನೋಡಿ, ಈ ಎಲ್ಲ ಪ್ರಶ್ನೆಗಳನ್ನು ಕಟ್ಕೊಡ್ತಾರೆ. ಅಲ್ಲಿ ಮಾರಿಗುಡಿ, ನೇಣುಗಂಬ, ಅಲ್ಲಿ ತೋರಣ ಕಟ್ಟಿರ್ತಕ್ಕಂಥದ್ದು, ಅಲ್ಲಲ್ಲಿ ಕುರಿಯನ್ನು ತರ್ತಕ್ಕಂಥದ್ದು, ಅರಿವಿಲ್ಲದೆ ಕುರಿ ಆ ಹಸಿರನ್ನು ತಿಂತಕ್ಕಂಥದ್ದು, ಕೊನೆಗೆ ಆ ಕುರಿಯನ್ನು ಕೊಂದವನು ಬದುಕುದ್ನೆ ಅಂತ ಬಸವಣ್ಣವ್ರ ಪ್ರಶ್ನೆ ಕೇಳೋದು. ನೋಡಿ, ಎಲ್ಲ ಚಿತ್ರಗಳು ಸಾಲು ಸಾಲಾಗಿ ನಮ್ಮ ಕಣ್ಮುಂದೆ ತೇಲಿ ಬರ್ತವೆ. ಒಂದು ರೀತಿ ಅದನ್ನೇ ಕುವೆಂಪು ತುಂಬ ಚೆನ್ನಾಗಿ ಹೇಳ್ತಾರೆ. ಏನು, ಬೆಳ್ಳಕ್ಕಿಗಳ ಸಾಲು ಹಾರಬೇಕಾದ್ರೆ ದೇವರು ರುಜು ಮಾಡಿದನು, ರಸವಶನಾಗುತ್ತಾ ಕವಿಯಾದ ನೋಡಿದನು. ಕೆರೆಯ ಅಂಗಳದಲ್ಲಿ ಹಸಿರು ಕಾನನದ ಮಧ್ಯೆ ಬೆಳ್ಳಕ್ಕಿಗಳ ಹಾರಿದಾಗ ದೇವರೇ ಸಿಗ್ನೇಚರ್ ಮಾಡ್ದಂಗಿದೆ ಅಂತ ಹೇಳ್ತಾರಲ್ಲ, ಅತ್ಯದ್ಭುತವಾದಂಥ ಏನು ದೃಶ್ಯ ಕಾವ್ಯ ಇದು. ಒಂದು ಅರ್ಥದಲ್ಲಿ ನಾವು ನೋಡ್ತಲೇ ಚಿತ್ರಕ ಶಕ್ತಿ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಬಂದ್ಬಿಡುತ್ತೆ. ಅದು ಕುವೆಂಪುರವರ ನೈಜತೆ. ಅವ್ರು ಹೇಳ್ತಾರೆ ಒಂದು ಕಡೆ, ಈ ಉತ್ತರ ಭಾರತ ದಕ್ಷಿಣ ಭಾರತದ ಆ ಸಂಘರ್ಷವನ್ನು, ಆರ್ಯ ದ್ರಾವಿಡ ಸಂಸ್ಕೃತಿಗಳ ಘರ್ಷಣೆಯನ್ನು ಕುರಿತು ಮಾತನಾಡಬೇಕಾದಾಗ ಒಂದು ಮಾತು ಹೇಳ್ತಾರೆ. ಉತ್ತರದ ಕೋಶೆಯಲ್ಲಿ ಕತ್ತೆ ಮಿಂದೈತರರು, ದಕ್ಷಿಣದ ದೇಶಕದು ಕುದುರೆಯ ಕುದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ನಮ್ಮ ಕಣ್ಮುಂದೆ ಚಿತ್ರ. ಕತ್ತೆ, ಗಂಗಾ ನದಿ. ಏನು ಗಂಗಾ ನದಿನಲ್ಲಿ ಆ ಕತ್ತೆ ಮುಳುಗ್ಬಿಟ್ರೆ, ಅದು ಈ ದಕ್ಷಿಣ ದೇಶ ನಮ್ಮ ಕರ್ನಾಟಕದ ಕಡೆ ಏನಾದರೂ ಬಂದುಬಿಟ್ರೆ ಆ ಕತ್ತೆ ಕುದುರೆ ಆಗುತ್ತೇನು? ಅರ್ಥಾತ್ ನಾನೇ ನೀನೇ, ಕತ್ತೆನೇ, ಕುದುರೆನೇ. ಅದನ್ನು ಇನ್ನೂ ತುಂಬ ಚೆನ್ನಾಗಿ ಬೆಂದರೆ ಅನಿಸುತ್ತೆ. ಒಂದು ಮಾತು ಹೇಳ್ತಾರೆ, ನಮ್ಮ ವ್ಯವಸ್ಥೆ ಹೇಗಿರ್ಬೇಕಪ್ಪ ಅಂದ್ರೆ, ಜಣ ಗುದ್ದಾಡಿದರೆ ಲೋಕ ಉದ್ಧಾರ ಆಗ್ತೈತಿ, ಕೋಣ ಗುದ್ದಾಡಿದರೆ ಮಜಾ ಬರ್ತೈತಿ. ಆದರೆ ಕೋಣ ಗುದ್ದಾಡಿದರೆ ಬೇಜಾರಾಗ್ತೈತಿ. ಇವತ್ತಿನ ಸಂದರ್ಭ ಹೆಂಗಿದೆ ಅಂತಂದರೆ, ಜಣ ಗುದ್ದಾಡ್ದಂಗೂ ಇಲ್ಲ. ಯಾಕೆಂದರೆ ಲೋಕ ಉದ್ಧಾರ ಆಗ್ಬಿಡ್ತಾವಾಗ. ಇಬ್ಬರು ಬುದ್ಧಿವಂತರು ಮಾತನಾಡಿದಾಗ ಆ ಮಾತಾಗ ಒಂದು ಬೆಲೆ ಇದೆ. ಹಾಗೆ ಎರಡು ಕೋಣಗಳು ಭಯಂಕರವಾಗಿ ಗುಳಿಗಳು ಟಗರ ಕಾಳಗ ಮಾಡಿಬಿಟ್ರೆ ಕೋಣ ಗುದ್ದಾಡಿದ್ರೆ ಮಜಾ ಇರುತ್ತೆ ನೋಡೋಕ್ಕೆ. ಆದರೆ ಹೋಗಿ ಒಬ್ಬ ಜಾಣ ಒಂದು ಕೋಣದ ಜೊತೆ ಗುದ್ದಾಡಿದ್ರೆ ಇವತ್ತಿನ ಸಂದರ್ಭ ಹೀಗೆ. ಅದಕ್ಕೆ ಹೇಳ್ತಾರೆ ಒಂದು ಕಡೆ, ಏನು ಅಂದರೆ, ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹವ ಮಾಡಿದರೆ ಏನಪ್ಪುದೋ, ಎಲ್ಲವೋ ಅಂಧಕನ ಕೈಯ ಅಂಧಕ ಹಿಡಿದರೆ ಮುಂದನಾರು ಕಾಬರು ಹೇಳಲೆ ಮರುಳೆ, ತೊರೆಯಲ್ಲಿ ಬಿದ್ದವನ ಈಜಲು ಅರಿಯದವ ತೆಗೆದಂತೆ. ನೋಡಿ, ಇವತ್ತಿನ ಸಂದರ್ಭ ಎಷ್ಟು ಕಲುಷಿತವಾಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅರಿಯದ ಗುರು. ನೋಡಿ, ಅರಿತ ಗುರು ಅರಿಯದ ಶಿಷ್ಯನಿಗೆ ಜ್ಞಾನಾರ್ಜನೆಯನ್ನು ಹೇಳಿಕೊಟ್ರೆ ಅದಕ್ಕೆ ಬೆಲೆ ಇರುತ್ತೆ. ಇವನಿಗೆ ಏನು ಗೊತ್ತಿಲ್ಲ. ಅರಿಯದ ಗುರು ಅರಿಯದ ಶಿಷ್ಯನಿಗೆ ಅನುಗ್ರಹ ಮಾಡಿದ್ರೆ ಇವನು ಹಾಳಾಗೋದಲ್ಲ ಅಂತ ಅವನು ಹಾಳು ಮಾಡ್ದಂಗೆ ಇವತ್ತಿನ ಸಂದರ್ಭ. ಅಂಧಕನ ಕೈಯ ಅಂಧಕ ಹಿಡಿದಡೆ ಮುಂದನಾರು ಕಾಬರು ಹೇಳಲೆ ಮರುಳೆ. ನೋಡಿ, ಕಂಡಿರ್ತಕ್ಕಂಥವನು ಕುರುಡನ ಕೈ ಹಿಡ್ಕೊಂಡು ಬಾರಪ್ಪ ದಾರಿ ದಾಟಿಸ್ತೀನಿ ಅಂದರೆ ಅದಕ್ಕೊಂದು ಬೆಲೆ ಇರುತ್ತೆ. ಇವನೇ ಹುಟ್ಕುರುಡ, ನಾನು ಇನ್ನೂ ಕುರುಡನ ದಾರಿ ತೋರಿಸ್ತೀನಿ ಅನ್ನೋದು. ಮತ್ತು ಈಜು ಬರಲ್ಲ ಇವನಿಗೆ. ಆದರೂ ಎಲ್ಲ ನೋಡಲಿ ನಾನು ಗ್ರೇಟ್ ಅಂದ್ಕೊಂಡ್ಬಿಟ್ಟು ಏನು ಮಾಡ್ತಾನೆ, ತೊರೆಯಲ್ಲಿ ಕೆರೆಯೊಳು ಬಿದ್ದವನು ಮುಳುಗ್ತಾವನೆ. ಇವನು ಬಟ್ಟೆ ಬೇಕಿ, ನಾನು ಕಾಪಾಡ್ತೀನಿ ನಿನ್ನ ಅಂತ ತೊರೆಯಲ್ಲಿ ಬಿದ್ದವನ ಈಜಲು ಅರಿಯದವ ತೆಗೆದಂತೆ. ಇವನಿಗೆ ಈಜೇ ಬರಲ್ಲ, ಇವನು ಬಿದ್ದರೆ ಅವನ ಜೊತೆ ಇವನು ಸಾಯ್ತಾನೆ. ನೋಡಿ, ಇವತ್ತಿನ ಸಂದರ್ಭ ಹಾಗಿರುತ್ತೆ ಅನ್ನೋದಕ್ಕೆ ಅದೊಂದು ಅತ್ಯುತ್ತಮವಾದಂಥ ಉದಾಹರಣೆ. ಭಾಗಶಃ ಇವತ್ತು ನಾಗರ ಪಂಚಮಿ ದಿನ ನಾನು ಈ ವಚನಗಳಲ್ಲಿ ಚಿತ್ರಕ ಶಕ್ತಿ ಅಂತಕ್ಕಂಥ ಈ ವಿಷಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಅಂದರೆ, ನಾಗರ ಪಂಚಮಿ ದಿನ ನಾವೆಲ್ಲ ನಾಗರಿಕರಿಗೆ ಹಾಲು ಒಯ್ದೀವಿ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ನಮ್ಮ ಮೌಢ್ಯಗಳ ಪ್ರದರ್ಶನವನ್ನು ವಂಡರ್ಫುಲ್ಲಾಗಿ ಮಾಡ್ತೀವಿ. ಯಾಕೆಂದರೆ ನಮ್ಮಂಥ ಅಜ್ಞಾನಿಗಳು ಈ ಜಗತ್ತಲ್ಲಿ ಇಲ್ಲ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಭಕ್ತಿ ಇರಬೇಕು. ಆದರೆ ಬಸವಣ್ಣವ್ರು ನೋಡಿ, ಒಂದು ಒಳ್ಳೆಯ ಚಿತ್ರವನ್ನು ಎಷ್ಟು ಚೆನ್ನಾಗಿ ಈ ನಾಗರಕಲ್ಲು ಪಂಚಮಿ ನಮ್ಮ ಮೌಢ್ಯಗಳ ಆಚರಣೆ ಅಥವಾ ವೈಭವೀಕರಣ ಮಾಡ್ತಾರೆ ಅನ್ನೋದಕ್ಕೆ ಹೇಳ್ತಾರೆ. ಕಲ್ಲು ನಾಗರ ಕಂಡರೆ ಹಾಲನ್ನೆರೆ ಎಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲು ಎಂಬರಯ್ಯ, ಉಣುವ ಜಂಗಮ ಬಂದರೆ ನಡೆ ಎಂಬರಯ್ಯ, ಉಣದ ಲಿಂಗಕ್ಕೆ ಬೋಧ ನರೆವರಯ್ಯ. ನೋಡಿ, ನಮ್ಮ ಮೌಢ್ಯಗಳಾಗಿದ್ದಾವೆ. ಎಷ್ಟು ವಂಡರ್ಫುಲ್ಲು ಈ ವಸಂತದಲ್ಲಿ ಚಿತ್ರಕ ಶಕ್ತಿ ಇದೆ ನೋಡಿ ನಮ್ಮ ಕಣ್ಮುಂದೆ ಚಿತ್ರ. ಇವತ್ತೇನು ಎಲ್ಲ ಹೆಣ್ಮಕ್ಳು ಹೊಸ ಸೀರೆಗಳು ಉಟ್ಕೊಂಡು ಅಲ್ವಾ ಹೋಗಿ ಹುತ್ತುಗಳನ್ನು ಹುಡುಕೊಂಡು ಹೋಗ್ತಾರೆ. ಹುಡುಕೊಂಡು ಹೋಗಿ ಆ ಹುತ್ತಕ್ಕೆ ಹಾಲಿನ ನೈವೇದ್ಯ ಮಾಡ್ತಾರೆ. ಹಬ್ಬದ ಹೆಸರಿನಲ್ಲಿ ನಮ್ಮ ಮೌಢ್ಯಗಳ ಪ್ರದರ್ಶನವನ್ನು ಮಾಡ್ತೀವಿ ನಾವೆಲ್ಲ. ಆದರೆ ನಿಜವಾದ ನಾಗರವೇನಾದ್ರು ಅಪ್ಪಿತೀವಿ ಬಂದುಬಿಟ್ರೆ ಅದನ್ನು ಅಲ್ಲೇ ಸಾಯಿಸ್ಬಿಡ್ತೀವಿ. ಏನಿದು? ಕಲ್ಲು ನಾಗರ ಕಂಡರೆ ಹಾಲನ್ನೆರೆ, ದಿಟದ ನಾಗರ ಕಂಡರೆ ಕೊಲ್ಲು,
ಉಣುವ ಜಂಗಮ ಬಂದರೆ ನಡೆಯಂಬರಯ್ಯ. ಯಾರಾದರೂ ಹಸಿವಿನಿಂದ ವೃದ್ಧರು ಬಂದರೆ ಅವ್ರಿಗೊಂದು ತುತ್ತು ಅನ್ನವನ್ನು ಹಾಕಲ್ಲ, ಆದರೆ ಉಣದ ಲಿಂಗಕ್ಕೆ ಬೋನ ನೆರೆವರಯ್ಯ. ಕಲ್ಲು ದೇವರುಗಳ ಮೇಲೆ ಏನು ಹೊಟ್ಟೆ ತುಂಬಿದವ್ರನ್ನ 1000 ಜನ ಸೇರಿಸ್ಬಿಟ್ಟು ಅಭಿಷೇಕ ಅದು ಇದು ಎಲ್ಲವನ್ನು ಮಾಡಿಬಿಟ್ಟು ಕೊನೆಗೆ ಆ ಕಲ್ಲಿನ ಮೇಲೆ ಎಲ್ಲವನ್ನು ಸುರಿತೀವಿ. ಇದು ನಮ್ಮ ಮೌಢ್ಯದ ಪರಮಾವಧಿ. ಅದನ್ನೇ ಈ ಚಿತ್ರಗಳೇ ನಮ್ಗೆ ಕಟ್ಕೊಡ್ತವೆ. ನಾನು ವ್ಯವಸ್ಥೆ ಅಂತಕ್ಕಂಥದ್ದು ನಡೆನುಡಿ ಪರಿಶುದ್ಧತೆ ಇಲ್ಲದೆ ಮೌಢ್ಯಗಳನ್ನೇ ಸತ್ಯ ಅಂತ ಇಡೀ ಸಮಾಜವನ್ನು ಆ ಕೆಟ್ಟ ದಿಕ್ಕಿನ ಕಡೆ ಕೊಂಡೊಯ್ಯಲಿಕ್ಕೆ ಸಂಪ್ರದಾಯದ ಹೆಸರಿನ ಬೇಲಿಯನ್ನು ಹಾಕ್ಕೋತಾ ಇದ್ದೀವಿ ಅಂತಕ್ಕಂಥ ಮಾತು. ಮನ ಶುದ್ಧವಿಲ್ಲದೆ, ಮನೆಯೂ ಶುದ್ಧವಿಲ್ಲದೆ, ಅಜ್ಞಾನದಲ್ಲಿಯೇ ಅದು ಆ ಅಜ್ಞಾನದ ಮೀರುವಿಕೆಯನ್ನೇ ಮಹಾಜ್ಞಾನ ಅಂತ ಹೇಳ್ತಕ್ಕಂತಹ ಒಂದು ವಿಪತ್ತು, ಆ ಒಂದು ತನ ಅಂತಕ್ಕಂಥದ್ದು, ಕೆಟ್ಟತನ ಅಂತಕ್ಕಂಥದ್ದು ಇವತ್ತು ಹೇಗೆ ತಂಡುಬಾಡ್ತಾ ಇದೆ ಅನ್ನೋದಕ್ಕೆ ಬಸವಣ್ಣವ್ರ ಮಾತು ಅತ್ಯುತ್ತಮ. ಯಾಕೆಂದರೆ ವಚನಕಾರರ ವಚನಗಳ ಈ ಚಿತ್ರಗಳು ಸಾರ್ವಕಾಲಿಕ ಸತ್ಯಗಳು, ದೇಶ ಕಾಲದ ಎಲ್ಲೆಯನ್ನು ಮೀರಿ ಬೆಳೀತವೆ, ಸರ್ವರಿಗೂ ಗ್ರಾಹ್ಯವಾಗುವಂತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹೆಳವ ಗೋಪಾಲಕೃಷ್ಣ ಅಡಿಗರು ಒಂದು ಮಾತು ಹೇಳ್ತಾರೆ. ಹೆಳವನ ಇವತ್ತಿನ ಸಂದರ್ಭ ಹೇಗಿದೆ ಅಂದರೆ, ಹೆಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ, ದಾರಿ ಸಾಗುವುದೆಂತೋ. ನೋಡಿ, ಹೆಳವ ಎರಡೂ ಕಾಲಿಲ್ಲ, ಅವನು ಹೆಗಲ ಮೇಲೆ ಕೂತಿರೋನು ಕುರುಡ, ಇವನಿಗೆ ನಡೆಯೋಕ್ಕಾಗಲ್ಲ, ಅವನಿಗೆ ನೋಡೋಕ್ಕಾಗಲ್ಲ. ಹೆಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ, ದಾರಿ ಸಾಗುವುದೆಂತೋ. ನೋಡಿ, ಎಷ್ಟು ಒಳ್ಳೆಯ ಚಿತ್ರ ನಮ್ಮ ಕಣ್ಣೆದುರು ಬಂದ್ಬಿಡುತ್ತೆ ಅಡಿಗರು ಕಟ್ಕೊಡ್ತಕ್ಕಂಥದ್ದು. ಅದೇ ಕುರುಡನ ಹೆಗಲ ಮೇಲೆ ಹೆಳವ ಕೂತ್ಕೊಂಡ್ರೆ ಕುರುಡಂಗೆ ಏನು ದಾರಿ ಕಾಣದೇ ಇದ್ರು, ಕಾಲಿದೆ ನಡೀತಾನೆ, ಹೆಣ್ಣುವಿಗೆ ಕಾಲಿಲ್ಲ ಆದರೆ ದೃಷ್ಟಿ ಇದೆ, ಸೊ ಗುರಿಯನ್ನು ತಲುಪ್ತಾರೆ. ಆದರೆ ಆ ಗುರಿಯನ್ನು ತಲುಪುವ ಆ ಆತ್ಮವಿಶ್ವಾಸವೇ ನಮಗಿಲ್ಲ. ಅದಕ್ಕೆ ಬಸವಣ್ಣವರು ಇನ್ನೊಂದು ವಚನವನ್ನು ಕಟ್ಟಿಕೊಡ್ತಾರೆ. ಯಾರಾದರೂ ನಮ್ಮ ಮನೆಗೆ ಬಂದರೆ, ಯಾರೋ ಯಾಕೆ ಬರ್ತಾರೆ ನಮ್ಮ ಆತ್ಮೀಯರು ಅಂದರೆ ಮನುಷ್ಯತ್ವ. ನಾನು ಎಲ್ಲರೊಂದಿಗೆ ಬೆರೆತು ವಿಶ್ವ ಕುಟುಂಬದ ವ್ಯಕ್ತಿಯಾಗಿ ಬಾಳಬೇಕು, ಆದರೆ ನಾವು ಮನೆಯೊಳಗೆ ಮಾತ್ರ ಗೋಡೆಗಳನ್ನು ಹಾಕ್ಕೊಂಡಿಲ್ಲ, ಮನಸ್ಸುಗಳ ಮಧ್ಯನೂ ಗೋಡೆಗಳನ್ನ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ತುಂಬ ಚೆನ್ನಾಗಿ ಬಸವಣ್ಣವ್ರು ಹೇಳ್ತಾರೆ, ಏನ ಬಂದಿರಿ ಹದುಳಿದ್ದಿರಿ ಎಂದೆಡೆ ನಿಮ್ಮ ಮೈಸಿರಿ ಹಾರಿ ಹೋಗೋದೆ, ಕುಳ್ಳಿರೆಂದೆಡೆ ನೆಲ ಕುಳಿ ಹೋಗೋದೆ, ಕೊಡದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಒಡನೆ ಮಾತಾಡಲಿಲ್ಲ ಅಂತ ಅಂದರೆ ಏನಾಗುತ್ತೆ? ಅದಕ್ಕೆ ಹೇಳ್ತಾರೆ, ಕೆಡಹಿ ಮೂಗ ಕೊಯ್ಯುವುದೇ ಮಾಬನೆ. ನೋಡಿ, ಯಾರಾದರೂ ಮನೆಗೆ ಬಂದಾಗ ಏನು ಬಂದ್ರಿ, ಚೆನ್ನಾಗಿದ್ದೀರಾ, ಕೂತ್ಕೊಳ್ಳಿ ಎಂದಾಕ್ಷಣ ನೆಲ ಕುಳಿ ಹೋಗೋದೆ, ಅಥವಾ ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ, ಅವ್ರಿಗೇನು ಕೊಡೋದು ಬೇಡ, ಅಟ್ಲೀಸ್ಟು ಸೌಜನ್ಯಕ್ಕಾದರೂ ಒಂದು ಒಳ್ಳೆಯ ಮಾತು. ಒಡನೆ ನುಡಿದಡೆ ತಕ್ಷಣ ಮಾತನಾಡಿಬಿಟ್ರೆ ಸೀರಾ ಹೊಟ್ಟೆ ಒಡೆಯುವುದೇ, ಏನಾದರೂ ನಿಮ್ಮ ತಲೆ ಶರೀರದೊಳಗೆ ಭೂತ್ಕೊಂಡ್ಬಿಡ್ತಾ ಅಂತ ಕೇಳ್ತಕ್ಕಂಥ ಮಾತು. ಯಾಕೆಂದರೆ ಇವತ್ತಿನ ಸಂದರ್ಭದಲ್ಲಿ ನಾವು ಕ್ಲಾಸಿಫಿಕೇಷನ್ ಮಾಡಬೇಕಾದಾಗ ಸಮಾಜನ ನಾವು 3 ರೀತಿಯ ವರ್ಗಗಳನ್ನು ಕಾಣ್ತೀವಿ. ಏನು, ಅಪ್ಪರ್ ಕ್ಲಾಸ್, ಮಿಡ್ಲ್ ಕ್ಲಾಸ್, ಲೋಯರ್ ಕ್ಲಾಸ್ ಅಂತ. ಆದರೆ ನಾನು ಇದನ್ನು 9 ವಿಧದಲ್ಲಿ ವಿಭಾಗ ಮಾಡಿ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ. ಯಾಕೆಂದರೆ ಈ ಮೇಲ್ವರ್ಗ 3, ಮಧ್ಯಮ ವರ್ಗ 3 ಮತ್ತು ಕೆಳವರ್ಗ 3. ಹೇಗೆ ಈ ಅಪ್ಪರ್ ಕ್ಲಾಸ್, ಅಪ್ಪರ್ ಮಿಡ್ಲ್ ಕ್ಲಾಸ್, ಅಪ್ಪರ್ ಲೋಯರ್ ಕ್ಲಾಸು ಯಾವುದು ಈ ಮೇಲ್ವರ್ಗ. ಇನ್ನು ಮಧ್ಯಮ ಮೇಲ್ವರ್ಗ, ಮಧ್ಯಮ ವರ್ಗ, ಮಧ್ಯಮ ಕೆಳವರ್ಗ ಈ ಮಿಡ್ಲ್ ಕ್ಲಾಸು. ಈ ಕೆಳವರ್ಗದಲ್ಲೂ ಮತ್ತು 3 ಕ್ಲಾಸಿಫಿಕೇಷನ್. ಹೇಗೆ ಕೆಳ ಮೇಲ್ವರ್ಗ, ಕೆಳ ಮಧ್ಯಮ ವರ್ಗ, ಕೆಳವರ್ಗ ಲೋಯರ್ ಕ್ಲಾಸ್. 100 ಕೋಟಿನಲ್ಲಿ ಒಂದು 30 ಕೋಟಿ ಶ್ರೀಮಂತರಿದ್ದರೆ, ಒಂದು 40 ಕೋಟಿ ಮಧ್ಯಮ ವರ್ಗ ಇದ್ದರೆ, ಇನ್ನೊಂದು 30 ಕೋಟಿ ಒಂದೊತ್ತಿನ ಊಟಕ್ಕೂ ಗತಿ ಇಲ್ಲದ ಬಡ ಜನರು ತುಂಬಿ ತುಳುಕ್ತಾ ಇದೆ. ಇದು ಭಾರತೀಯ ಸಮಾಜ. ಆದರೂ ಅಪ್ಪಿತಪ್ಪಿ ಬಸವಣ್ಣನವರು ಅಥವಾ ವಚನಕಾರರಂತೆ ಏನಾದರೂ ದಾಸೋಹ ಪರಿಕಲ್ಪನೆಯನ್ನು, ಕಾಯಕ, ಪ್ರತಿಯೊಬ್ಬರು ಕೆಲಸ ಮಾಡಬೇಕು, ಅಲ್ಲಿ ನಿರುದ್ಯೋಗ ಇರಲ್ಲ, ಪ್ರತಿಯೊಬ್ಬರು ಒಂದು ಅಂಶವನ್ನು ದಾಸೋಹ ಮಾಡಬೇಕು, ಯಾರು ಹಸುವಿನಿಂದ ನರಳಲ್ಲ, ಸಂಪತ್ತಿನ ಸಮಾನ ಹಂಚಿಕೆ ಎಲ್ಲರಿಗೂ ಆಗಬೇಕು, ಸಂಪತ್ತಿನ ಶೇಖರಣೆ ಆಗಬಾರ್ದು. ನೋಡಿ, ಎಲ್ಲವನ್ನ ಹೇಳ್ತಾರೆ ವಚನಕಾರರು. ಆದರೆ ಆ ಚಿತ್ರಗಳು ನಮ್ಮ ಕಣ್ಮುಂದೆ ಬರ್ತವೆ, ಆದರೆ ಎಲ್ಲೋ ಒಂದು ಕಡೆ ನಾವು ಜೀವಂತರದನ್ನು ಮೈಗೂಡಿಸ್ಕೊಂಡಿಲ್ಲ. ಯಾಕೆಂತಂದರೆ ಭಾರತ ದೇಶದಲ್ಲಿ 30 ಕೋಟಿಗೂ ಅಧಿಕ ಒಂದೊತ್ತಿನ ಊಟಕ್ಕೆ ಗತಿ ಇಲ್ಲದ ಬಡತನ ಅಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ಆದರೆ ಅಪ್ಪಿತಪ್ಪಿ ನಮ್ಮ ದೇಶದ ಈ 30% ಶ್ರೀಮಂತರು ಅವ್ರ ಮನೆಗಳಲ್ಲಿ ನಾಯಿ ಸಾಕ್ತಾರೆ. ಹುಟ್ಟಿದ್ರೆ ಇಂಡಿಯಾದಲ್ಲಿ ಶ್ರೀಮಂತರ ಮನೆ ನಾಯಿಗಳಾಗಿ ಹುಟ್ಟಬೇಕೆ ಹೊರತಾಗಿ ಬಡತನದಲ್ಲಿ ಹುಟ್ಟಬಾರ್ದು ಅಂತಕ್ಕಂಥದ್ದು ಒಂದು ಮಾತಿದೆ. ಯಾಕೆಂತಂದರೆ ಶ್ರೀಮಂತರ ಮನೆಗಳಲ್ಲಿ ನಾಯಿಗೆ ಒಂದು ಮನೆ ಕಟ್ಟಿರ್ತಾರೆ, ಡಾಗ್ ಹೌಸ್. ಅಷ್ಟೇ ಅಲ್ಲ, ಒಳ್ಳೆ ಮಾಂಸ ಹಾಕ್ತಾರೆ, ಒಳ್ಳೆ ಮೈಸೂರು ಸ್ಯಾಂಡಲ್ ಸಾಬೂನಿಂದ ಮೈ ತುಳಿಸ್ತಾರೆ, ಮಾರುತಿ ಕಾರಲ್ಲಿ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ನಮ್ಮ ಶ್ರೀಮಂತರ ಈ ಒಂದು ದಿನದ
ಪ್ರಾಣಿಗೆ ಮಾಡ್ತಕ್ಕಂಥ ಖರ್ಚು ಭಾರತದ ಬಡವರ 30 ಕೋಟಿ ಬಡವರ ಒಂದು ವರ್ಷದ ಊಟಕ್ಕೆ ಸಮ. ಆದರೆ ಒಂದೊತ್ತಿನ ಊಟವನ್ನು ನಾನು ನಾಯಿಗೆ ಹಾಕಿದೆ, ಜನಗಳಿಗೆ ಹಾಕ್ತೀನಿ ಅಂದರೆ 30 ಕೋಟಿ ಜನ ಒಂದು ವರ್ಷ ಊಟ ಮಾಡ್ಬೋದು. ಆದರೆ ನಾವು ಆ ಕೆಲಸ ಮಾಡ್ತೀವ? ಅಪ್ಪಿತಪ್ಪಿ ಇಲ್ಲ. ಯಾಕೆ ಅಂತಂದರೆ ಯಾರನ್ನು ನಮ್ಮಿನ ಮೇಲೆ ಇರ್ತಕ್ಕಂಥವ್ರನ್ನ ನೋಡಿ ಸಹಿಸಲ್ಲ, ಹೆಂಗೆಂಗೋ ಮಾಡಿಬಿಟ್ಟ. ಓಲಿ ನಮಗಿನ್ನ ಕೆಳವರ್ಗದವ್ರನ್ನ ನೋಡಿ ಸಹಿಸ್ತೀವ, ಅವ್ರು ಏನೂ ಇಲ್ಲ, ಓಲಿ ನಮ್ಮ ತನ ಸರಿ ಸಮಾನವಾಗಿರ್ತಕ್ಕಂಥವ್ರು ಏನೋ ಇದೆ ಅಹಂ. ಆಕೆ ಒಂದು ತಮಾಷೆಗೆ ಒಂದು ಮಾತಿದೆ ನೋಡಿ, ಏನಂತಂದರೆ ಕುಂತರೆ ಕೇಳುವರು ನೀನೇಕೆ ಕುಂತೆ, ನಿಂತರೂ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಬಂದು ಎಬ್ಬಿಸಿ ಕೇಳುವರು ನೀನೇಕೆ ಮಲಗಿದೆ, ಅಂತೂ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಇವತ್ತಿನ ಸಂದರ್ಭ ಭಾಗಶಃ ಇಷ್ಟರ ಮಟ್ಟಿಗೆ ಏನು ಆಡಂಬರದ ಗೇಲಿಯ ವಿವೇಚನೆ ಇಲ್ಲದ ಸ್ಥಿತಿ ಆಗಿಬಿಟ್ಟಿದೆ. ಈ ಹಿನ್ನೆಲೆ ಒಳಗಡೆ ನಮ್ಮ ಅಕ್ಕ ಮಹಾದೇವಿಯ ಒಂದು ಮಾತನ್ನು ನೆನೆಸ್ಕೊಂಡ್ರೆ, ಒಂದು ವಚನವನ್ನು ಇಲ್ಲಿ ಯಾವ ರೀತಿ ನಮ್ಮ ಚಿತ್ರಕ ಶಕ್ತಿ ಅಂತಕ್ಕಂಥದ್ದು ಬರುತ್ತೆ ನೋಡಿ. ನೀತಿಯನ್ನು ಹೇಳಬೇಕಾ ಸಂದರ್ಭದಲ್ಲೂ ಭಾಗಶಃ ಪುನರ್ಜನ್ಮವನ್ನು ನೀವೆಲ್ಲ ನಂಬ್ತಿರೋ ಇಲ್ವೋ? ಯಾಕಂತಂದರೆ ಪುನರ್ಜನ್ಮ ಇದೆ ಅಂತಲೂ 10 ಗಂಟೆ ಮಾತಾಡ್ಬೋದು, ಪುನರ್ಜನ್ಮ ಇಲ್ಲ ಅಂತಲೂ 10 ಗಂಟೆ ಮಾತನಾಡ್ಬೋದು. ಒಂದು ರೀತಿ ಲಾಜಿಕ್. ಬೀಜ ವೃಕ್ಷ ನ್ಯಾಯ, ಬೀಜದಿಂದ ವೃಕ್ಷನೋ, ವೃಕ್ಷದಿಂದ ಬೀಜನೋ, ಕೋಳಿಯಿಂದ ಮೊಟ್ಟೆನೋ, ಮೊಟ್ಟೆಯಿಂದ ಕೋಳಿನೋ, ಟ್ರ್ಯಾಕ್ ಇದೆ ಅಂತ ಟ್ರೈನ್ ಹೋಗುತ್ತೋ ಅಥವಾ ಟ್ರೈನ್ ಹೋಗುತ್ತೆ ಅಂತ ಟ್ರ್ಯಾಕ್ ಇದೆಯೋ ಗೊತ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎರಡು ನಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ನೋಡಿ ಒಂದು ಮಾತು ಬರುತ್ತೆ, ಅಕ್ಮಹಾದೇವಿ ಇರತಕ್ಕಂಥದ್ದು, ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲನೆ ಸುತ್ತಿ ಸುತ್ತಿ ಸಾವತ್ತರನಂತೆ ಮನ ಬಂದುದ ಬಯಸಿ ಬಯಸಿ ಬೇವುತ್ತಿರ್ದೇನಯ್ಯ. ಇದು ನಮ್ಮ ಬದುಕಿನ ಜಂಜಡ. ನಮಗೆಲ್ಲ ನಮ್ಮ ಕಣ್ಮುಂದೆ ಒಂದು ಒಳ್ಳೆ ಚಿತ್ರವನ್ನು ಅಕ್ಮಹಾದೇವಿ ಕೊಟ್ಬಿಡ್ತಾಳೆ. ಅಕ್ಮಹಾದೇವಿ ಕನ್ನಡದ ಒಬ್ಬ ಸರ್ವಶ್ರೇಷ್ಠ ಕವಿಯತ್ರಿ. ಮಲ್ಲಿಕಾರ್ಜುನನ ಹುಡುಕಾಟದಲ್ಲಿ ಭಾಗಶಃ ಮಲೆನಾಡಿನಲ್ಲಿ ಹುಟ್ಟಿ ಕಲ್ಯಾಣಕ್ಕೆ ಬಂದು ಅನಂತರ ಶ್ರೀಶೈಲಕ್ಕೆ ಬಂದ ಆ ಅಕ್ಕ ಮಹಾದೇವಿಯ ಜೀವನ ಪಥ ಇದೆಯಲ್ಲ, ಅದೊಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಪ್ರವಾಸ ಕಥನ. ಅಲ್ಲಿ ಬರ್ತಕ್ಕಂಥ ಗಿಳಿ, ಕೋಗಿಲೆ, ಕಾಡು ಎಲ್ಲರೊಂದಿಗೂ ಸಹ ಮಾತನಾಡ್ತಕ್ಕಂಥ ಆನುಭಾವಿಕ ಭಕ್ತಿಯ ಅಕ್ಕನ ಸರಳ ನಡತೆ ಎಲ್ಲ ಕವಿ ಮನೋಧರ್ಮದ ಅಕ್ಕ ಎಲ್ಲರನ್ನೂ ಸಹ ಕೇಳ್ತಾರೆ. ಚಿಲಿಮಿಲಿ ಎಂದೋದುವ ಗಿಳಿಗಳಿರ ನೀವು ಕಂಡಿರೆ, ನೀವು ಕಂಡಿರೆ ಒಂದು ಒಳ್ಳೆ ಚಿತ್ರ. ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಂಡಿರೆ, ನೀವು ಕಂಡಿರೆ, ಚನ್ನಮಲ್ಲಿಕಾರ್ಜುನನೆಲ್ಲಿದ್ದಾನೆಂದು ನೀವು ಹೇಳಿರೆ, ನೀವು ಹೇಳಿರೆ. ನಮ್ಮ ಕಣ್ಮುಂದೆ ಎಷ್ಟು ಸಾಲು ಸಾಲಾಗಿ ಚಿತ್ರಗಳು ತೇಲಿ ಬರ್ತವೆ. ಇದು ಚಿತ್ರಕ ಶಕ್ತಿ ನೋಡಿ. ಇದು ತೆರಣಿಯ ಹುಳು ಅಂದರೆ ರೇಷ್ಮೆ ಹುಳ, ನಿಮಗೆಲ್ಲ ಗೊತ್ತಿದೆ. ತೆರಣಿಯ ಹುಳು ಅಂದರೆ ರೇಷ್ಮೆ. ನೀವು ರೇಷ್ಮೆ ಹುಳನ್ನು ನೋಡ್ತೀರಿ, ಆ ರೇಷ್ಮೆ ಹುಳ ತನ್ನ ನೂಲನ್ನು ತಾನೇ ಸುತ್ಕೊಂಡು ರೇಷ್ಮೆ ಗೂಡಾಗುತ್ತಲ್ವ, ಅದರೊಳಗಡೆ ಸಾಯುತ್ತೆ. ಬಟ್ ಅದನ್ನು ನೀವು ಬಿಸಿನೀರು ಹಾಕಿ ನೂಲು ತೊಗೊಂಡು ವಸ್ತ್ರ ಸೀರೆ ಏನೇನು ಮಾಡ್ಕೋತೀರೋ, ಆದರೆ ಅದು ಏನೂ ಮಾಡದೆ ಆ ಗೂಡನ್ನು ಹಾಗೆ ಸ್ವಲ್ಪ ದಿನ ಇಟ್ಟರೆ ಒಳಗಡೆ ಸತ್ತೋಗಿರ್ತಕ್ಕಂಥ ರೇಷ್ಮೆ ಹುಳ ಮತ್ತೊಂದು ರೂಪನ್ನು, ಒಳಗಡೆ ದುಂಬಿಯ ರೂಪವನ್ನು ಧರಿಸ್ಕೊಂಡು ಅಥವಾ ಸತ್ತೋಗಿದ್ದಂಥ ರೇಷ್ಮೆ ಹುಳ ದುಂಬಿಯಾಗಿ ಪುನರ್ನಿರ್ಮಾಣಗೊಂಡು ಆ ಗೂಡನ್ನು ಕೊರೆದು ಆಚೆಗೆ ಯಾರು ಬರ್ತದಲ್ಲ, ಹಂಗಾದ್ರೆ ಹೇಗೆ ಹೇಳ್ತೀರಿ ಪುನರ್ಜನ್ಮ ಇಲ್ಲ? ಹಾಗಾದ್ರೆ ನೀವು ಯಾರಾದರೂ ಯಾವುದು ರೇಷ್ಮೆ ಗೂಡಿನಲ್ಲಿ ದುಂಬಿಯನ್ನು ಇಟ್ಟಿದ್ರ, ಅಥವಾ ಸತ್ತ ರೇಷ್ಮೆ ಹುಳ ದುಂಬಿಯಾಗಿ ಮರುಜನ್ಮವನ್ನು ಪಡೆದದ್ದು ಹೇಗೆ ನೋಡಿ. ಇವೆಲ್ಲ ಎಲ್ಲ ಒಂದು ಕಡೆ ನೆಲದ ಮರೆಯ ನಿಧಾನದಂತೆ. ನಮಗೆಲ್ಲ ಸಾಕ್ರೆಟಿಸು, ಪ್ಲೇಟೋ, ಕೊಪರ್ನಿಕಸು, ಗೆಲೀಲಿಯೋ, ಅನಂತರ ಲೋಹ ಪ್ರಭುಗಳು, ಬಸವಣ್ಣವರು ಎಲ್ಲ ಹೇಳಿದ್ರು ಅಖಂಡ ಬ್ರಹ್ಮಾಂಡ ನಿರ್ಮಾಣವಾದ ಬಗೆ ಹೇಗೆ, ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ನಾವು ಸೈನ್ಸಲ್ಲಿ ಓದಿದ್ದೀವಿ. ಆ ಬೆಳಕು, ಆ ಶಕ್ತಿ. ಆದರೂ ಎಲ್ಲೋ ಒಂದು ಕಡೆ ನಿಗೂಢ ಈ ಶಕ್ತಿ ಚೈತನ್ಯದ ರೀತಿ. ಅದಕ್ಕೆ ದೇವನೊಬ್ಬ ನಾಮ ಹಲವು, ನೀವೇನು ಹೇಳ್ತೀರೋ ಅಂತಿಮವಾಗಿ ಹೋಗಿ ತಲುಪೋದು ಆ ಬೆಳಕನ್ನೇ ಬಸವಣ್ಣವರು ಮಹಾಲಿಂಗ ಅಂದರು. ಇಷ್ಟಲಿಂಗವನ್ನು ಯಾಕೆ ಕೊಟ್ಟರು ಅಂದರೆ ನಮ್ಮ ಅಂಗ, ನಮ್ಮ ಆತ್ಮ ಈ ಇಷ್ಟಲಿಂಗದ ಮುಖೇನ ಆ ಭಕ್ತಿ ಮಾರ್ಗದಲ್ಲಿ ಷಟ್ಸ್ತರದಲ್ಲೇ ಸಾಗಿ ಆ ಮಹಾಲಿಂಗ ಅರ್ಥಾತ್ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಬಂದಂತಹ ಬೆಳಕು, ಆ ಬೆಳಗಿನಲ್ಲಿ ಬೆಳಗಾಗಿ ನೀರಲ್ಲಿ ನೀರು ಬೆರೆತ ಹಾಗೆ ಬೆರಗೋದು ಇಡೀ ಜಗತ್ತಿನಲ್ಲಿ ತಾನೇ ದೇವರಾಗ್ತಕ್ಕಂತಹ ಕ್ರಿಯೆಯನ್ನು ಅತೀ ಸರಳ ಭಕ್ತಿ ಮಾರ್ಗದಲ್ಲಿ ನಡೆಯೋದನ್ನು ಆ ಷಟ್ಸ್ಥಲದಲ್ಲಿ ವಚನಕಾರರು ಕಟ್ಟಿಕೊಡ್ತಾರೆ. ಆ ಲಿಂಗಾಂಗ ಸಾಮರಸ್ಯ ಅದನ್ನೇ ಹೇಳ್ತೀವಿ ಸಮರಸ. ಹಾಗೆ ಹೇಳ್ತಾರೆ, ಕರ್ಪೂರವೆಣ್ಣು ಅನಲ ನಲ್ಲನನ್ ಅಪ್ಪಿ ಸಮರಸವಾದಂತೆ. ಆ ಸಮರಸವಾದರೆ ಶಬ್ದ ಮುಗುದನಾದುದನ್ ಏನೆಂಬೆನಯ್ಯ ಅಂತಾರೆ ಒಂದೇ ಮಾತಿನಲ್ಲಿ ಬಸವಣ್ಣವರು. ಯಾಕೆಂದರೆ ಆ ಷಟ್ಸ್ಥಲದಲ್ಲಿ ಆ ಐಕ್ಯ ಸ್ಥಿತಿಗೆ ಹೋಗಿ ಮತ್ತೆ ಭಕ್ತ ಸ್ಥಳಕ್ಕೆ ವಾಪಸ್ ಬಂದಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ಅಂದರೆ ನಮ್ಮ
ವಿಶ್ವಗುರು ಬಸವಣ್ಣವರು. ಇಲ್ಲಿ ಅತೆರಣಿಯ ಹುಡು ತನ್ನ ಸ್ನೇಹದಿಂದ ಮನೆಯ ಮಾಡಿ. ನೋಡಿ, ಆ ರೇಷ್ಮೆ ಹುಳ ತನ್ನ ಬಾಯಿಂದ ಬರ್ತಕ್ಕಂಥ ಅಂಟಲೆ, ನೀವು ಸ್ಪೈಡರ್ ನೋಡಿದ್ದೀವಿ, ಜೇಡ, ಅದು ಹೇಗೆ ನೂಲು ಕಟ್ಕೊಂಡಿದ್ದಾಗುತ್ತೆ ಅಂತ. ಹಾಗೆ ಮನ ಬಂಧುದ ಬಯಸಿ ನಮ್ಮ ಮನಸ್ಸು ಸಹ. ಈಗ ನಾವು ಈ ಚಿತ್ರವನ್ನು ನೋಡ್ಕೊಂಡ್ಬಿಟ್ರೆ ನಾವೆಲ್ಲ ಆಸೆ, ನೋಡಿ ಮನುಷ್ಯನಿಗೆ ಒಂಚೂರು ಆಸೆ ಇರಬೇಕು, ಆದರೆ ಎಲ್ಲೋ ಒಂದು ಕಡೆ ದುರಾಸೆ ಇರಬಾರ್ದು. ಆದರೆ ನಾವೆಲ್ಲ ಎಷ್ಟು ದುರಾಸೆ ಇದೆ ಅಂದರೆ, ನೋಡಿ ಹೇಳ್ತೀವಿ ಮನುಷ್ಯನಿಗೆ ಅಹಂಕಾರ ಇರಬೇಕಪ್ಪ, ಆದರೆ ನಮಗೆ ದುರಹಂಕಾರ ಜಾಸ್ತಿ. ಆ ದುರಹಂಕಾರ ಇದ್ರೂ ಪರವಾಗಿಲ್ಲ, ಆದರೆ ಅದು ಸೊಕ್ಕಾಗ್ಬಿಡುತ್ತಲ್ವ, ಅದು ಇದ್ದಿದ್ದು ಮಿತಿಮೀರಿದ ದುರಹಂಕಾರ. ಅದಿದ್ರೂ ಪರವಾಗಿಲ್ಲ ಸೊಕ್ಕು. ಆ ಸೊಕ್ಕು ಇನ್ನಷ್ಟು ಅಹಂಕಾರವನ್ನು ಗಳಿಸ್ಕೊಳುತ್ತಲ್ಲ, ಅದನ್ನು ನಾವು ಮದ ಅಂತೀವಿ. ನೋಡಿ, ದುರಹಂಕಾರ, ಸೊಕ್ಕು, ಮದ, ಈ ರೀತಿ ನಮ್ಮ ಬದುಕನ್ನು ನಾವೇ ಸರ್ವನಾಶ ಮಾಡ್ಕೊಳ್ತಕ್ಕಂಥ ರೀತಿ, ಇದನ್ನು ಬೇಡ ಅಂತಾರೆ ವಚನಕಾರರು. ಹಾಗೆ ಚನ್ನಬಸವಣ್ಣವರು ಒಂದೇ ಮಾತು ಹೇಳಿಬಿಡ್ತಾರೆ, ಈ ಸರಳ ಭಕ್ತಿ ಮಾರ್ಗದಲ್ಲಿ ನಾವು ನಡಿಬೇಕು ಅಂತಂದರೆ ನಿಷ್ಠೆಯುಳ್ಳ ತಂಗೆ ನಿತ್ಯ ನೇಮದ ಹಂಗೇಕೆ. ಯಾಕೆಂದರೆ ಕಾಯಕ ಮಾಡಿ ಅಂತ ವಚನಕಾರರು ಹೇಳಿದ್ದು, ಆದರೆ ನಾವು ಕೆಲಸ ಬಿಟ್ಟಿಂದೆಲ್ಲ ಮಾಡ್ತೀವಿ. ಡ್ಯೂಟಿ ಕಾನ್ಷಿಯಸ್ನೆಸ್ ಇಲ್ಲ, ಕಾಯಕವೇ ಕೈಲಾಸ ಹೇಳ್ತೀವಿ, ಆದರೆ ಕೆಲಸ ಮಾಡಲ್ಲ. 10 ರೂಪಾಯಿ ಕೆಲಸ ಮಾಡಿ 50 ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಈ ದುರಾಸೆ ಇದೆಯಲ್ಲ, ಇದು ಹೋಗಬೇಕು. ಬುದ್ಧ ಆಶಯ ದುಃಖಕ್ಕೆ ಮೂಲ ಅಂತ ಹೇಳಿದ್ದು ಸತ್ಯ, ಆದರೆ ನಿನ್ನಲ್ಲಿ ದುರಾಸೆ ಇರಬಾರ್ದು ಅಂತ. ನಿನ್ನ ಬಗ್ಗೆ ನಿನಗೆ ಪ್ರೀತಿಯ ಆಸೆ ಇರಬೇಕು, ಆದರೆ ನಾನೇ ಈ ಜಗತ್ತಿನ ಸರ್ವಶ್ರೇಷ್ಠ ಅಂತಕ್ಕಂಥ ಅಹಂಕಾರ, ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಮಲ್ಲಿ ಬರಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನೋಡಿ, ಒಂದು ಮಾತಿದೆ, ತುಂಬ ಚೆನ್ನಾಗಿ ಹೇಳಿದ್ರು, ದಾಸಮೇನವರು ಹೇಳ್ತಾರೆ ಆ ಕಡೆ ಏನಂದರೆ, ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನು ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರೀ ಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ನೋಡಿ, ಹರಿದೋಗಿರೋ ಗೋಣಿಚೀಲ, ಅಲ್ಲೊಬ್ಬ ಭತ್ತ, ಕಳವೆ ಅಂದರೆ ಭತ್ತ, ಹರಿದೋಗಿರೋ ಗೋಣಿಚೀಲದಲ್ಲಿ ಒಬ್ಬ ಭತ್ತ ತುಂಬಿದ್ದಾನೆ. ಇರುಳೆಲ್ಲ ನಡೆದನು, ರಾತ್ರಿಯೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ಒಳ್ಳೆ ಚಿತ್ರ, ಹರಿದೋಗಿರೋ ಗೋಣಿಚೀಲ, ತುಂಬಿರ್ತಕ್ಕಂಥ ಏನು ಭತ್ತ, ಅದನ್ನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಅವನು ರಾತ್ರಿ ಎಲ್ಲ ನಡೆದ ಒಂದೊಂದೇ ಸೋರಿ ಕಳವೆ ಎಲ್ಲ ಹೋಗಿ ಬರೀ ಗೋಣಿ ಉಳಿಯಿತ್ತು. ಅವ್ನು ಹೋಗಿದ್ದು ಯಾಕೆ? ಸುಂಕ ಕಂಜಿ, ಟ್ಯಾಕ್ಸ್ ಕೊಡಬೇಕಾಗುತ್ತೆ ಅಂತ. ನೋಡಿ, 10% ಟ್ಯಾಕ್ಸ್ಗೋಸ್ಕರ 90% ಮೂಲವನ್ನು ನಾವು ಕಳ್ಕೊತೀವಿ. ಹಾಗೆ ಇವನು ಸ್ವಲ್ಪ ಸುಂಕವನ್ನು ಕೊಡಬೇಕು ಅನ್ನೋದು ಬಿಟ್ಟು ರಾತ್ರಿ ಎಲ್ಲ ನಡೀತಾನೆ. ಆದರೆ ಮುಂಜಾನೆ ಎದ್ದು ನೋಡಿದ್ರೆ ಬರೀ ಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಹುಟ್ಟಿದ್ದೀವಿ, ನಾವು ಯಾರಿಗೂ ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿಲ್ಲ, ಪರ್ಮಿಷನ್ ತೊಗೊಂಡು. ಸಾವಂತೂ 100% ಇದೆ, ಆದರೆ ಯಾವಾಗ ಬರುತ್ತೆ ಗೊತ್ತಿಲ್ಲ, ನಾಳೆನೇ ಬರ್ಬೋದು. ಆದರೆ ಎರಡರ ಮಧ್ಯೆ ಇರ್ತಕ್ಕಂಥದ್ದು, ಹುಟ್ಟು ನಮ್ಮ ಕೈನಲ್ಲಿಲ್ಲ, ಸಾವು ನಮ್ಮ ಕೈನಲ್ಲಿಲ್ಲ, ಆದರೆ ಬದುಕು ನಮ್ಮ ಕೈನಲ್ಲಿದೆ. ಆದರೆ ಅರ್ಥಪೂರ್ಣವಾದ ಬದುಕನ್ನು ಹೇಗೆ ಬದುಕಬೇಕು ಅನ್ನೋದನ್ನು ವಚನ ಸಾಹಿತ್ಯ ಹೇಳ್ಕೊಟ್ಟಿದೆ, ಬಸವಣ್ಣವರು ಹೇಳಿದ್ದಾರೆ. ಆ ದೃಷ್ಟಿಯಿಂದಲೇ ನಾವು ನಡೆನುಡಿ ಪರಿಶುದ್ಧತೆಯಿಂದ ಹೇಗೆ ಬದುಕಬೇಕು ಅನ್ನೋದನ್ನು ಈ ವಚನಗಳಲ್ಲಿ, ಈ ಚಿತ್ರಕ ಶಕ್ತಿ, ಈ ಚಿತ್ರಗಳು ನಮಗೆ, ನಮ್ಮ ಅರಿವಿಗೆ ತಂದುಕೊಡ್ತವೆ. ಇಲ್ಲಿ ಹರಿದೋಗಿರೋ ಗೋಣಿಚೀಲನ್ನು ಹೊತ್ಕೊಂಡು ತಿರ್ಗೋ ಹಾಗೆ ಹಲವು ಪ್ರಭುಗಳು ಇನ್ನೊಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ. ಏನಂತ ಅಂದರೆ, ಎಂಥದು, ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರೂ ಅಲ್ಲ. ಅಂದರೆ ಒಂದು ಜೀವನ ಕೊಟ್ಟ ಕುದುರೆ, ಇದನ್ನು ಅರ್ಥಪೂರ್ಣವಾಗಿ ಸಾಗಿಸ್ಬೇಕು. ಅದು ಬಿಟ್ಟು ಇನ್ನೆಲ್ಲೋ ಇನ್ನೊಂದು ಜನ್ಮ ಇದೆ ಅಂತ ನಾನು ಹೋಗಿ ಒಂಟಿ ಕಾಲ ನಿಂತ್ಕೊಂಡು ತಪಸ್ಸು ಮಾಡ್ತೀನಿ, ಆದರೆ ಇನ್ನೇನೋ ಮಾಡ್ತೀನಿ, ಅಥವಾ ನಾನು ಮದುವೆನೇ ಆಗೋದಿಲ್ಲ, ನನಗೆ ಸ್ವರ್ಗ ಪ್ರಾಪ್ತಿ ಆಗಿಬಿಡುತ್ತೆ, ಈ ಎಲ್ಲ ಹುಳುಕುಗಳ ಮೌಢ್ಯಗಳ ಪರಿಧಿಯ ಒಳಗಡೆ ಸಿಕ್ಕಾಕ್ಕೊಂಡು ಈ ತೆರಣಿಯ ಹುಳು ತನ್ನ ತಾನೇ ಕಟ್ಕೊಂಡು ಮುಳುಗೋ ಹಾಗೆ ಮುಳುಗ್ತೀವಿ ಅಂತಕ್ಕಂಥ ಮಾತು. ಹಾಗೆ ಆ ದೃಷ್ಟಿಯಿಂದಲೇ ಒಂದು ಮಾತು ಬರುತ್ತೆ. ನಮಗೆ ರಾಯಮ ಹೇಳ್ತಾಳೆ, ಎನ್ನ ಕಾಲೊಳಗಣ ಮುಳ್ಳ ತೆಗೆಯುವವರ ನಾರನೂ ಕಾಣೆ, ಎನ್ನ ಕಣ್ಣೊಳಗಣ ಕಟ್ಟಿಗೆ ಮುರಿಯುವವರ ನಾರನೂ ಕಾಣೆ, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಬಿಡಿಸುವವರ ನಾರನೂ ಕಾಣೆ, ಆದ್ಯರ ವೇದ್ಯರ ವಚನವ ಅರಿದೆನೆಂಬರು ಅರಿಯಲಾರರು ನೋಡ, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಬಿಡಬೇಕು. ಆ ದೃಷ್ಟಿಯಿಂದಲೇ ಅರಿವು ಜಾಗೃತವಾಗಬೇಕು. ನೋಡಿ, ಈ ವಚನದಲ್ಲಿ ಎಷ್ಟು ಚೆನ್ನಾಗಿ ಒಂದು ಚಿತ್ರಕ ಶಕ್ತಿ ಬರುತ್ತೆ. ನೀವೆಲ್ಲ ಅಭಿಜ್ಞಾನಿ ಶಾಕುಂತಲೆ ನಾಟಕ ನೋಡಿದ್ದೀರಿ. ಶಾಕುಂತಲೆ ಮುಳ್ಳು ತುಳಿದಿದ್ದೀನಿ ಅಂತ ಹಿಂದಕ್ಕೆ ತಿರುಗೋದು, ಅದ್ಭುತವಾದ ಚಿತ್ರವನ್ನು ಕಟ್ಕೊಡ್ತಾನೆ ನಮ್ಮ ಕಾಳಿದಾಸ ಅಲ್ಲಿ. ಆ ದೃಷ್ಟಿಯಿಂದಲೇ ಏನು ಗಂಡನ ಮನೆಗೆ ಹೊರಟು ನಿಂತಹ ಶಾಕುಂತಲೆಯನ್ನು ಅಲ್ಲಿ ಒಂದು ಜಿಂಕೆ ಬಂದು ಸೀರೆಯನ್ನು ಹಿಡಿದು ನೀನು ಹೋಗಬೇಡ ಅಂತ ಎಳಿತಕ್ಕಂಥ ಒಂದು ಚಿತ್ರ ಬರುತ್ತೆ.
ಹಾಗೆ ಅಭಿಜ್ಞಾನ ಶಾಕುಂತಲದಲ್ಲಂತೂ ಆ ಚಿತ್ರಗಳ ಸರಮಾಲೆನೇ ಬಂದ್ಬಿಡುತ್ತೆ. ಹಾಗೆ ನಮ್ಮ ಬಾಣಭಟ್ಟ ಕಾದಂಬರಿನಲ್ಲಿ ಸಂಸ್ಕೃತ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಈ ಚಿತ್ರಗಳನ್ನು ತರ್ತಾನೆ. ಅವನು ಅಚ್ಚೋದ ಸರೋವರದ ವರ್ಣನೆಯನ್ನು ಅವನ ಕಡೆ ತರ್ತಾನೆ. ಅಚ್ಚೋದ ಸರೋವರದ ವರ್ಣನೆ ತಂದಾಗ ದೊಡ್ಡ ಕಾಡಿನ ಮಧ್ಯೆ ಒಂದು ನೀರ್ದಾಣ, ಒಂದು ಲೇಕ್, ಅಲ್ಲಿ ಒಂದು ಬಿಳಿ ಕುದುರೆ ಮೇಲೆ ಚಂದ್ರಪೀಡ ಅಂತಕ್ಕಂಥ ನಾಯಕ ಹೋಗಿದ್ದು. ಆನಂತರ ಆ ಕುದುರೆ ಮೇಯ್ತಾ ಇದ್ದರೆ ಅದರ ಬಾಯಿಂದ ಜಲ್ ಸಮೇತ ಹಸಿರು ಕೆಳಗಡೆ ಬೀಳ್ತಾ ಇರ್ತಕ್ಕಂಥದ್ದು. ಏನೋ ಕೇಳ್ತಾ ಇರ್ತಕ್ಕಂಥ ಕುದುರೆ ಹತ್ರ ಹೋಗಿ ನೋಡಿದಾಗ ಅಲ್ಲೊಂದು ಗಾಯನ ಬರ್ತಕ್ಕಂಥದ್ದು. ಆ ಶಬ್ದದ ಬೆನ್ನೇರಿ ಕಾಡಿನಲ್ಲಿ ಒಂದು ಚೂರು ಮುಂದೆ ಹೋದರೆ ಅಲ್ಲೊಂದು ಶಿವಾಲಯ, ಅದರ ಮುಂದೆ ಕೂತ್ಕೊಂಡಿರ್ತಕ್ಕಂಥ ನಾರುಮುಡಿಯ ಸ್ತ್ರೀ ಮಹಾಶ್ವೇತೆ, ಹಿಂಭಾಗದಿಂದ ಅಷ್ಟೇ ಬಾಣ, ಇಡೀ ಪರಿಸರ ಹೇಗಿತ್ತು ಅಂತ ಹೇಳ್ತಾನೆ. ಈ ರೀತಿ ಚಿತ್ರದೊಳಗೆ ಚಿತ್ರದೊಳಗಡೆ ಚಿತ್ರ, ಒಂದು ಅತ್ಯದ್ಭುತವಾದಂಥ ಚಿತ್ರಗಳ ಸರಮಾಲೆಯನ್ನು ಕಟ್ಟಿಕೊಡ್ತಕ್ಕಂಥದ್ದು ಸಂಸ್ಕೃತ ಸಾಹಿತ್ಯ ಚರಿತ್ರೆ ಒಳಗಡೆ ಬಾಣಭಟ್ಟ, ಆಮೇಲೆ ನಮ್ಮ ಕಾಳಿದಾಸ. ಹಾಗೆ ಭಾಸನ ನಾಟಕಗಳು ಸಹ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಯಾರು ನಮ್ಮ ಅಮಗಿ ರಾಯಮ್ಮ ಹೇಳ್ತಾಳೆ ಅಂತಂದರೆ, ನಾವೆಲ್ಲ ನಮ್ಮ ಪಾಲಿನ ಕರ್ತವ್ಯಗಳನ್ನು ನಾವು ಮಾಡಿಕೊಳ್ಬೇಕು. ಆದರೆ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಮಾಡೋದು ಬಿಟ್ಟು ಇನ್ಯಾರೋ ಬಂದು ಮಾಡಲಿ ಅಂತಕ್ಕಂಥದ್ದು ಇದೆಯಲ್ಲ, ಪರಾವಲಂಬಿಗಳಾಗೋದು, ಸ್ವಾವಲಂಬಿಗಳಾಗದೆ, ಇದನ್ನು ಹೇಳ್ತಾರೆ. ಎನ್ನ ಕಣ್ಣೊಳಗನ ಕಟ್ಟಿಗೆಯ ತೆಗೆಯುವವರ ನಾರನೂ ಕಾಣೆ. ಕಣ್ಗೇನೋ ಬಿದ್ದಿದೆ, ನಮ್ಮ ಕಣ್ಣು ಎಷ್ಟು ಸೂಕ್ಷ್ಮ ಅಂತ ನಮಗೆ ಗೊತ್ತು, ಅದನ್ನು ನಾನು ತೆಗಿಬೇಕಾದವಳನ್ನು ಇನ್ಯಾರೋ ಬಂದು ಕೈ ಇಟ್ಟರು ಅಂತ ಅಂದ್ರೆ ನಮ್ಮ ಕಣ್ಣು ಹೋಗುತ್ತೆ. ಹಾಗೆ ಎನ್ನ ಕಾಲೊಡಗಳ ಮುಳ್ಳ ತೆಗೆಯುವವರ ನಾರನೂ ಕಾಣೆ, ಹಾಗೆ ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ಬಿಡಿಸುವವರು. ಪರಿಷಡ್ ವರ್ಗ, ಪಂಚೇಂದ್ರಿಯಗಳು, ನಾನು ಅಂತಕ್ಕಂಥ ಈ ಕಾಂಪ್ಲೆಕ್ಸ್ಗಳು, ಇವುಗಳನ್ನು ನಾಶ ಮಾಡಲಿಲ್ಲ ಅಂತ ಅಂದರೆ ಅದು ಮನುಷ್ಯತ್ವ ಅಲ್ಲ. ಆದಷ್ಟಿಂದಲೇ ಹೇಳ್ತಾರೆ, ನನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ತೆಗೆಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಬಿಡಬೇಕು ಅಂತಕ್ಕಂಥದ್ದು. ಹಾಗೆಯೇ ಇವತ್ತಿನ ಸಂದರ್ಭದಲ್ಲಿ ನಾನು ಅವಲ್ಲಿ 9 ಕ್ಲಾಸಿಫಿಕೇಷನನ್ನು ಕೊಟ್ಟೆ. ನಮ್ಮ ಸಮಾಜ ಹೇಗಿದೆ ಅದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಒಂದು ಕವಿತೆ ನೋಡಿ. ಒಂದೆಡೆ ಶ್ರೀಮಂತರ ಸೌಧಗಳ ಮೇಲೆ ಸೌಧಗಳು, ಮತ್ತೊಂದು ಕಡೆ ಬಡವರ ಗುಡಿಸಿಲುಗಳು, ಒಂದು ಕಡೆ ತಿನ್ನಲು ಅನ್ನವಿಲ್ಲದ ಬಡಜನರ ಭಾವನೆ, ಮತ್ತೊಂದು ಕಡೆ ತಿಂದು ತೇಗುವ ರಕ್ಕಸ ಜನ, ಒಂದೆಡೆ ಉಡಲು ಬಟ್ಟೆ ಇಲ್ಲದ ಬಡವರ ಚಿಂದಿ ಬಟ್ಟೆಗಳ ದರ್ಶನ, ಮತ್ತೊಂದು ಕಡೆ ಶ್ರೀಮಂತರ ಅರೆನಗ್ನ ದೇಹಗಳ ಪ್ರದರ್ಶನ. ಇದು ನಮ್ಮ ಭಾರತೀಯ ಸಮಾಜದ ಒಂದು ದಾರುಣ ಸ್ಥಿತಿ. ವಚನಕಾರರ ಚಿತ್ರಗಳು, ವಚನಕಾರರ ವಚನಗಳಲ್ಲಿ ಬರ್ತಕ್ಕಂಥ ಈ ಎಲ್ಲ ಅಂಶಗಳು ಏನೇನು ಹೇಳುತ್ತೆ ಅಂದರೆ, ಈ ರೀತಿಯ ಅಸಮಾನತೆ ಅಂತಕ್ಕಂಥದ್ದು, ಅಥವಾ ಉಳ್ಳದವರು ಅಂತಕ್ಕಂಥದ್ದು, ತಳವರ್ಗ ಅಥವಾ ಮೇಲ್ವರ್ಗ ಅಂತಕ್ಕಂಥದ್ದು, ಶ್ರೀಮಂತ ಧನಿಕ ವರ್ಗ ಅಥವಾ ಬಡವರ್ಗ ಅಂತಕ್ಕಂಥದ್ದು, ಇವ್ಯಾವೂ ಇಲ್ಲದೆ ಎಲ್ಲರೂ ಸಹ ಸಂತೋಷವಾಗಿ ಬದುಕ್ತಕ್ಕಂಥ ವಿಶ್ವ ಕುಟುಂಬದ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದು ವಚನ ಸಾಹಿತ್ಯ ಜಗತ್ತಿಗೆ. ಮೊಟ್ಟ ಮೊದಲು ಅದನ್ನು ಅನುಭವ ಮಂಟಪದಲ್ಲಿ ಕ್ರಿಯಾಶೀಲವಾಗಿ ಕಾರ್ಯಗತ ಮಾಡಿ ತೋರಿಸಿದ್ದು ವಚನ ಸಾಹಿತ್ಯ. ನಿಜ, ನಮಗೆ ಪಂಪ 10ನೇ ಶತಮಾನದಲ್ಲೇ ಹೇಳ್ತಾನೆ, ಮಾನವ ಕುಲಂ ತಾನೊಂದೇವಲಂ. ಯಾಕೆ ಕುಲ ಜಾತಿ ಇದೆ, ಅದು ಇದು ಅಂತ ಬಡ್ದಾಡ್ ಸಾಯ್ತೀರಿ? ಇಡೀ ಜಗತ್ತಿನ ಮನುಷ್ಯರೆಲ್ಲರೂ ಸಹ ಒಂದೇ ಅಲ್ವೇ ಅಂತಕ್ಕಂಥ ಕಾನ್ಸೆಪ್ಟು, ಅದನ್ನು ಬೀಜಾಂಕುರ ಮಾಡಿದ್ದು ಪಂಪ. 20ನೇ ಶತಮಾನದಲ್ಲಿ ಇಡೀ ಜಗತ್ತೇ ಒಂದು ಅಂತ ಹೇಳಿದ್ರು ಮನುಷ್ಯ ಮತ ವಿಶ್ವಪಥ ಅಂತ ಕುವೆಂಪು ಅವರು. ಆದರೆ 900 ವರ್ಷಗಳ ಹಿಂದೆ ಬಸವಣ್ಣವರು ಅನುಭವ ಮಂಟಪದಲ್ಲಿ ನಿಜವಾಗಲೂ ಒನ್ ವರ್ಲ್ಡ್, ಒನ್ ಫ್ಯಾಮಿಲಿ, ಇಲ್ಲಿ ಯಾವ ಜಾತಿ ಧರ್ಮ ಮತ ವರ್ಣ ವರ್ಗ ಏನೂ ಇಲ್ಲ, ಭಾಷೆ ಕಾಲ ದೇಶ ನಾವೆಲ್ಲ ಒಂದೇ. ಸೊ ಈ ರೀತಿಯ ಹೃದಯ ವೈಶಾಲ್ಯತೆಯಿಂದ ನಾವು ಬದುಕಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಹೀಗೆ ಹೇಳಬೇಕಾದಾಗ ಅನೇಕ ವಚನಗಳ ಮೂಲಕವಾಗಿ ನಮಗೆ ಒಂದು ನೀತಿಯ ಮೇಲ್ಮೆಯನ್ನು ವಚನಕಾರರು ಕೊಡ್ತಾರೆ. ವಚನಕಾರರ ಮುಖ್ಯ ಉದ್ದೇಶವೇ ವಿಶ್ವ ಕುಟುಂಬದ ಪರಿಕಲ್ಪನೆ. ಈ ಪರಿಕಲ್ಪನೆಯಲ್ಲೇ ನಾವು ಹೇಗಿರಬೇಕು ಹೇಗಿರಬಾರ್ದು ಅಂತಕ್ಕಂಥ ಮಾತನ್ನು, ಈ ರೀತಿ ಮಾತುಗಳನ್ನು ನಾವು ನೋಡೋ ಸಂದರ್ಭದಲ್ಲಿ ಭಾಗಶಃ ಸಾಹಿತ್ಯ, ವಚನ ಸಾಹಿತ್ಯ ಜೊತೆಗೆ ಕನ್ನಡ ಸಾಹಿತ್ಯದ ಇತರೆ ವಿಚಾರಗಳನ್ನು ನಾವು ಗಮನಿಸಿದ್ರೆ ಭಾಗಶಃ ನಮಗೆ ಈ ವಚನಗಳು ಮತ್ತಷ್ಟು ಪರಿಪೂರ್ಣವಾಗಿ ಅರ್ಥ ಆಗ್ತವೆ. ನೋಡಿ, ಅದು ಈ ಮೋಡಗಳನ್ನು ನೋಡಿ ನಮಗೆ ಏನು ಅನಿಸುತ್ತೆ? ಎಲ್ಲರೂ ಹೇಳ್ತಾರೆ ಇಲ್ಲಿ ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ಆಮ್ಲಜನಕ ಜಲಜನಕಗಳ ಮಿಶ್ರಣ ಅಂತ ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳು ಪ್ರಾಕ್ಟಿಕಲಾಗಿ ಪ್ರೂವ್ ಮಾಡೋಕ್ಕೆ ಬಂದುಬಿಡ್ತಾರೆ. ಆದರೆ ಅದೇ ಒಂದು ಮೋಡ ಅಂತಕ್ಕಂಥ ಒಂದು ಚಿಕ್ಕ ಕಾನ್ಸೆಪ್ಟ್ ಇಟ್ಕೊಂಡು ಕವಿಗಳು ಕವಿತೆಗಳನ್ನು ಬರ್ತಾರೆ, ವಚನಗಳ ಥರ 3-4 ಲೈನು. ಅಲ್ಲಿ ಯಾವ ರೀತಿ ಚಿತ್ರಗಳು ಬರ್ತವೆ ನೋಡಿ. ಕುವೆಂಪು ತುಂಬ ಚೆನ್ನಾಗಿ ಹೇಳ್ತಾರೆ. ಏನು ಅಂದರೆ, ಮೋಡಗಳಲ್ಲ ಇವು ಬಿಳಿಯ ಆತ್ಮಗಳು ಅಂತಾರೆ ಕುವೆಂಪು.
ಇವು ಮೂಢಗಳಲ್ಲ, ಇವು ನಮ್ಮೆಲ್ಲರ ಹಿರಿಯರ ಬಿಳಿಯ ಆತ್ಮಗಳು. ಅವು ನಮ್ಮನ್ನು ಗಮನಿಸ್ತಾವೆ. ಅಂದರೆ ಬಿ ಕೇರ್ಫುಲ್, ನೀನು ತಪ್ಪು ಮಾಡಿಬಿಡ ಅಂತ. ಯಾರು ನಮ್ಮ ಬಸವಣ್ಣವ್ರು ಹೇಳಿದ್ರಲ್ಲ, ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ ಅಂತ. ಹಾಗೆ ಮೂಢಗಳೆಲ್ಲ ಇವು ಬಿಳಿಯ ಆತ್ಮಗಳು. ನೋಡಿ, ಬೆಳು ಬೆಳ್ಳನೆ ತೆಳು ತೆಳ್ಳನೆ ಮುಗಿಲುಣ್ಣೆಯ ರಾಶಿ ಅಂತಾರೆ ಕುವೆಂಪುನೇ. ಮುಗಿಲು ಉಣ್ಣೆಯ ರಾಶಿ. ನಮಗೆಲ್ಲ ಒಂದು ಸ್ವಲ್ಪ ಹತ್ತಿ ಗೊತ್ತು, ಕಾಟನು. ಆದರೆ ಅಪಾರವಾದ ಹತ್ತಿಯನ್ನು ಒಂದು ಕಡೆ ರಾಶಿ ಹಾಕಿದರೆ ಅದು ತೆಳ್ಳಗೆ ಬೆಳ್ಳಗೆ ಹಾಗೆ ಒಂದು ಉಣ್ಣೆಯ ರಾಶಿ ಥರ, ಪರ್ವತ ಥರ ಇರುತ್ತೆ ಅಂತಕ್ಕಂಥ ಮಾತು. ಅದರಲ್ಲಿ GS ಶಿವರುದ್ರಪ್ಪನವರು ಚೆನ್ನಾಗಿ ಹೇಳ್ತಾರೆ, ನೀಲಿಯ ಬಾನಿನ ಜಗುಲಿಯಲ್ಲಿ ಬಿಳಿ ಮುಗಿಲಿನ ಕೂಸಾಡುತ್ತಿದೆ. ನಾವು ನೀಲಾಕಾಶವನ್ನು ನೋಡಿಬಿಟ್ರೆ ಅಲ್ಲೊಂದು ಚಿತ್ರ ಎಷ್ಟು ಚೆನ್ನಾಗಿ ನಮ್ಮ ಶಿವರುದ್ರಪ್ಪನವ್ರು ಕಟ್ಕೊಡ್ತಾರೆ ಅಂದರೆ, ಆ ಬಿಳಿ ಮೋಡ ಅಂತಕ್ಕಂಥ ಮಗು ನೀಲಿ ಆಕಾಶ ಅಂತಕ್ಕಂಥ ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ಆಟ ಆಡ್ಕೋತಾ ಇದೆ. ನೋಡಿ, ನೀಲಿಯ ಬಾನಿನ ಜಗುಲಿಯಲ್ಲಿ ಬಿಳಿ ಮುಗಿಲಿನ ಕೂಸಾಡುತ್ತಿದೆ ಅಂತ GSS ಹೇಳ್ತಕ್ಕಂಥ ಮಾತು ನಮ್ಮ ವಚನಗಳಲ್ಲಿ ಎಷ್ಟು ಚೆನ್ನಾಗಿ ಆ ಚಿತ್ರಕ ಶಕ್ತಿಯನ್ನು ವಚನಗಳು ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆ ಉಂಟು. ಇದನ್ನೇ ಮೋಡವನ್ನೇ ನಮ್ಮ ನರಸಿಂಹಸ್ವಾಮಿ ಅವರು ಇನ್ನೊಂದು ಕಡೆ ಹೇಳ್ತಾರೆ. ನಾವೆಲ್ಲ ಬೆಂಗಳೂರಿನಲ್ಲಿ ಕೂತಿರ್ತೀವಿ, ಒಂಚೂರು ಊಟಿ ಕೊಡೈಕೆನಾಲ್ ಥರ ನಮ್ಮ ಮಡಿಕೇರಿ ಕಡೆ ಹೋದರೆ ಅಲ್ಲಿ ಒಂದು ಬೆಟ್ಟದ ಮೇಲೆ ನೆರಳು ಇಳಿತಿರ್ಬೇಕಾದ್ರೆ ಇನ್ನೊಂದು ಬೆಟ್ಟದ ಮೇಲೆ ಬೆಳಕು ಇಳಿತಾ ಇರ್ತದೆ. ಒಂದು ರೀತಿ ನೆರಳು ಬೆಳಕಿನ ಲಾಸ್ಯನ ನಾವಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ಈ ಚಿತ್ರ ಕೊಡ್ತಾ ಹೇಳ್ತಾರೆ ಯಾರು ನಮ್ಮ KS ನರಸಿಂಹಸ್ವಾಮಿ, ಇವಳೊಮ್ಮೆ ತನ್ನ ಹೆರಳ ಕೆದರಿ ಬೆನ್ನ ಮೇಲೆಲ್ಲ ಹರಡಿದರೆ ದೂರದಲ್ಲಿ ಗಿರಿಯ ಮೇಲೆ ಇಳಿದಂತೆ ಮೇಘಮಾಲೆ. ಇದು ಅದ್ಭುತವಾದಂಥ ಒಂದು ಚಿತ್ರಕ ಶಕ್ತಿಯನ್ನು KS ನರಸಿಂಹಸ್ವಾಮಿ ಕಟ್ಕೊಡ್ತಕ್ಕಂಥದ್ದು. ಅದನ್ನು ಡಿ ವಿ ಗುಂಡಪ್ಪನವರು ಇನ್ನೂ ಚೆನ್ನಾಗಿ ಹೇಳ್ತಾರೆ. ಅವರು ಪ್ರಕೃತಿಯನ್ನೇ ಒಂದು ವರ್ಲ್ಡ್ ವ್ಯೂ ಅನ್ಬೋದು, ಒಂದು ವಿಶ್ವ ತತ್ವದ ಕಾನ್ಸೆಪ್ಟ್ ಕೊಡ್ತಾರೆ. ಏನಂದರೆ, ಮೋಡಗಳ ಜಡೆ ಬಿಚ್ಚಿ ಮೈದೊಳೆ ಕುಳಿತಿಹಳು ಬಯಲ ಭಾಮಿನಿ ಜಗದ ಮಣೆಯ ಮೇಲೆ. ನೋಡಿ, ಮೋಡಗಳು ಅಂತಕ್ಕಂಥ ಜಡೆಯನ್ನು ಬಿಚ್ಚಿಕೊಂಡು ಬಯಲು ಪ್ರಕೃತಿ ಅಂತಕ್ಕಂಥ ತಾಯಿ ನಿಸರ್ಗದತ್ತವಾಗಿ ಬರ್ತಕ್ಕಂಥ ಮಳೆಯಲ್ಲಿ ಮೈ ತೊಳೆಯ ಕುಳಿತಿಹಳು ಬಯಲ ಭಾಮಿನಿ ಜಗದ ಮಣೆಯ ಮೇಲೆ. ಅಖಂಡ ಬ್ರಹ್ಮಾಂಡವನ್ನೇ ಒಂದು ಮಣೆ, ಸ್ನಾನದ ಮಣೆ ಮಾಡಿಕೊಂಡು ಈ ಪ್ರಕೃತಿ ಅಂತಕ್ಕಂಥ ತಾಯಿ ಝಳಕ ಮಾಡ್ತಾ ಇದ್ದಾಳೆ ಅಂತಕ್ಕಂಥ ಕಾನ್ಸೆಪ್ಟು. ಈ ರೀತಿಯ ಚಿತ್ರಕ ಶಕ್ತಿಗಳನ್ನು ನಾವು ಸಾಹಿತ್ಯದ ಒಳಗೂ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ನಾನು ಪಂಪನನ್ನು ಒಂದು ಅರ್ಥದಲ್ಲಿ ಜಾಸ್ತಿ ನೆನೆಸ್ಕೊಳ್ಳೋದಾದರೆ, ಪಂಪ ತನ್ನ ಆದಿಪುರಾಣ ಮಹಾಕಾವ್ಯದ ಒಳಗಡೆ ಸುಮಾರು 1000 ವರ್ಷದ ಹಿಂದೆ ಒಂದು ಚಿತ್ರವನ್ನು ತರ್ತಾನೆ. ಯಾಕೆ ನನಗೆ ವಚನಕಾರರ ಚಿತ್ರಕ ಶಕ್ತಿಯನ್ನು ಹೇಳಬೇಕಾದಾಗೆಲ್ಲ ಈ ಪಂಪ, ಕಾಳಿದಾಸ ಅಥವಾ ಬಾಣ ಹೆಚ್ಚು ಕಾಡ್ತಾರೆ ಅಂತಂದರೆ, ಅವ್ರು ಕಟ್ಕೊಡ್ತಕ್ಕಂಥ ಒಂದೊಂದು ಚಿತ್ರವೂ ಸಹ ಎಷ್ಟು ನಮ್ಮ ಬದುಕಿಗೆ ಆಪ್ಯಾಯಮಾನವಾಗಿ ಒಪ್ಕೊಳ್ತೇವೆ ಅಂತಕ್ಕಂಥದ್ದು. ನೋಡಿ, ಒಂದು ಸಾವಿನ ಚಿತ್ರ ನಮ್ಮ ಪಂಪ ತರೋದು ಆದಿಪುರಾಣ ಮಹಾಕಾವ್ಯದ ಒಳಗಡೆ. ಏನು ಅಂದರೆ, ಜನ್ಮ ಜನ್ಮಾಂತರಗಳ ಕಥೆಯನ್ನು ಹೇಳ್ತಾ ಹೋಗ್ತಕ್ಕಂಥ ಆ ಜೈನ ಧರ್ಮದ ಕೃತಿಯಲ್ಲಿ ಒಂದು ಜನ್ಮದಲ್ಲಿದ್ದಂತಹ ಪತಿ ಪತ್ನಿಯರು ಸತ್ತು ಇನ್ನೊಂದು ಜನ್ಮಕ್ಕೆ ಹೋಗಬೇಕು. ಅವರು ಸಾವು ಹೇಗೆ ಬರುತ್ತೆ ಅನ್ನೋದೇ ಈ ಚಿತ್ರ. ರಾಜಾರಾಣಿ ಶ್ರೀಮತಿ ವಜ್ರಜಂಗ ಅವರು ಮಲಗಿರ್ತಾರೆ. ಅವರು ಸತ್ತು ಈ ಜನ್ಮದಲ್ಲಿ ಇನ್ನೊಂದು ಜನ್ಮಕ್ಕೆ ಹೋಗಬೇಕು. ಸಜ್ಜೆವಳ ಅಂತಕ್ಕಂಥ ವ್ಯಕ್ತಿ ಸುಗಂಧ ದ್ರವ್ಯವನ್ನು ರಾಜಾರಾಣಿ ಮಲಗ್ತಕ್ಕಂಥ ಕೊಠಡಿಯಲ್ಲಿ ತಂದಿಟ್ಟು ಹೋಗ್ತಾನೆ. ನಮ್ಗೆ ಯಾವುದು ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೋ ಅದೇ ವಿಷ. ಆದರೆ ಒಂದು ಅರ್ಥದಲ್ಲಿ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತಾರಲ್ಲ, ಅಮೃತವೇ ವಿಷ ಆಗ್ತಕ್ಕಂಥದ್ದು. ನೋಡಿ, ಆ ಸುಗಂಧ ದ್ರವ್ಯ ಜಾಸ್ತಿಯಾಗಿ ಗಾಳಿಂದಲ್ಲಿ ಬೆಳೆದು ಆ ಇಡೀ ಕೊಠಡಿಯನ್ನು ಆವರಿಸ್ಕೊಂಡು ಆ ಪತಿ ಪತ್ನಿಯರನ್ನು ಕೊಂದು ಒಂದು ಕಡೆ ಇಡುತ್ತೆ, ಅರ್ಥಾತ್ ಸಾಯಿಸ್ಬಿಡುತ್ತೆ. ಆ ಸಾವು ಹೆಂಗೆ ಬರುತ್ತೆ ನೋಡಿ, ಬಿಡದೆ ಪೊಯ್ಯಿಸುತ್ತೆ. ತೋಳಂ ಸಡಿಲಿಸದ ಪ್ರಾಣವಲ್ಲಬರ್ ಓಪರ್ ಓಪರ್ ಓಳ್ ಒಡ ಸಾಯಲ್ ಪಡೆದರಿನ್ನವೇಂ ಸೈಪೊಳವೆ. ಇದು ಪಂಪನ ಹಳಗನ್ನಡ ಪದ್ಯ. ಅಂದರೆ ಆ ಸುಗಂಧ ದ್ರವ್ಯ ಮೊದಲು ನೀಳ್ದು ಮೊದಲು ನಿಧಾನವಾಗಿ ಹಬ್ಬಿ ಪೊದಳ್ದು ಹಬ್ಕೊಂಡು ಪರಪಂ ಕೈಕೊಂಡು ಮಂದಯಿಸಿ ಆಮೇಲೆ ಇಡೀ ಕೊಠಡಿಯನ್ನು ಆವರಿಸ್ಕೊಂಡ್ಬಿಟ್ಟು ಕೊನೆಗೆ ಹೇಳ್ತಾರೆ ನೋಡಿ, ಓಪರ್ ಓಪರೋಳ್. ಹಳಗನ್ನಡದಲ್ಲಿ ಓಪ ಅಂದರೆ ಪ್ರಿಯತಮ, ಓಪಳ್ ಅಂದರೆ ಪ್ರಿಯತಮೆ, ಓಪರ್ ಅಂದರೆ ಪ್ರಿಯರು. ಈ ರೀತಿ ಅದ್ಭುತವಾದಂತಹ ಪದಗಳನ್ನು ನಾವು ಹಳಗನ್ನಡದಲ್ಲಿ ನೋಡಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ಓಪರ್ ಓಪರೋಳ್ ಒಡ ಸಾಯಲ್. ನೋಡಿ, ಬಿಡದೆ ಪೊಗೆಸುತ್ತೆ, ಹೊಗೆ ಸಿಕ್ಕಾಪಟ್ಟೆ ಹಬ್ಕೊಂಡ್ಬಿಟ್ಟಿದೆ. ತೋಳಂ ಸಡಿಲಿಸದ ಪ್ರಾಣವಲ್ಲ ಬರ್, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಒಪ್ಕೊಂಡಿದ್ದಾರೆ. ಹಾಗೆ ಓಪರ್ ಓಪರೋಳ್ ಒಡ ಸಾಯಲ್. ಈ ರೀತಿಯ ಸಾವು ಒಂದೇ ಕ್ಷಣದಲ್ಲಿ ಬಂತಲ್ಲ ಆ ಪ್ರಿಯರಿಗೆ. ಈ ರೀತಿಯ ಸಾವು ಈ ಜಗತ್ತಲ್ಲಿ ಯಾರಿಗಾದರೂ ಸಿಗಲಿಕ್ಕೆ ಸಾಧ್ಯತೆ ಇದೆಯೇ ಅಂತಕ್ಕಂಥ ಸಾವಿನ ವೈಭವೀಕರಣ. ಸಾವಿನ ಏನು ಬಂದರೆ ಇಂಥ ಸಾವು ಬರಬೇಕು ಅಂದರೆ ಸತ್ತರೆ ಹಿಂಗೆ ಒಂದೇ ಕ್ಷಣದಲ್ಲಿ ಸಾಯಬೇಕು ಯಾರು ಇಷ್ಟಪಟ್ಟ ಈ ಪ್ರಿಯರು ಅಂತಕ್ಕಂಥ ಮಾತನ್ನು ತರ್ತಾರೆ. ಆ ತರಬೇಕಾದಾಗ ಆ ಚಿತ್ರ ಹೇಗೆ ಬರುತ್ತೆ, ಬಿಡದೆ ಪೊಗೆಸುತ್ತೆ ಅಂತ ಹೇಳೋದು. ಆ ಕೊಠಡಿ
ಕೊನೆಗೆ ಅವರು ಅಪ್ಪಿಕೊಂಡು ಹಾಗೆ ಸಾಯ್ತಕ್ಕಂಥದ್ದು. ನಾಗಚಂದ್ರ ತನ್ನ ಅವನ ಅಭಿನವ ಪಂಪ ಅಂತಲೇ ಕರಿತೀವಿ. ನಾಗಚಂದ್ರ ಚರಿತ ಪುರಾಣದಲ್ಲಿ ಅವನು ತುಂಬ ಚೆನ್ನಾಗಿ ಇನ್ನೊಂದು ಚಿತ್ರವನ್ನು ಕೊಡ್ತಾನೆ. ಯಾವುದು ಅಂದರೆ ಸೀತೆ ಸೌಂದರ್ಯವತಿ. ಸೀತೆಯನ್ನು ನೋಡಿದ ರಾವಣ ಅವಳ ಸೌಂದರ್ಯಕ್ಕೆ ಮಾರು ಹೋಗಿ ಆಕೆಯನ್ನು ಅಪಹರಣ ಮಾಡ್ದ ಅಂತ ಒಂದು ಅಂಶ ಬಂದರೆ, ಇನ್ನೊಂದು ತನ್ನ ತಂಗಿ ಆದ ಅಪಮಾನದ ಸೇಡನ್ನು ತೀರಿಸ್ಕೊಡ್ಲಿಕ್ಕೆ ಅವನು ಸೀತಾಪಹರಣ ಮಾಡ್ದ ಅಂತ ಹೇಳ್ತಾನೆ. ಅದು ಏನೇ ಇರಲಿ ಒಂದು ಚಿತ್ರ ಅಂತೂ ತುಂಬ ಚೆನ್ನಾಗಿ ಕೊಡ್ತಾನೆ ನಾಗವರ್ಮ. ಹೇಗೆ ಅವನೊಂದೇ ಮಾತು ಹೇಳ್ತಾನೆ, ಸೀತೆ ಹೇಗಿದ್ಲು ಅಂದರೆ ನೋಡಿ, ಬಲೆ ದೃಷ್ಟಿಗೆ, ಇದು ನಾಗಚಂದ್ರನ ಹಳಗನ್ನಡ ಕವಿತೆ. ಬಲೆ ದೃಷ್ಟಿಗೆ ವಜ್ರದ ಸಂಕಲ ಹೃದಯಕ್ಕೆ, ಬಲೆ ದೃಷ್ಟಿಗೆ ವಜ್ರದ ಸಂಕಲ ಹೃದಯಕ್ಕೆ ಎನಿಪ ರೂಪವತಿ ಜಾನಕಿ ಕಣ್ಬೊಲದೋಳಿರೆ ಪದ್ಮಪತ್ರದ ಜಲಬಿಂದುವಿನಂತೆ ಚಲಿತ ಮಾದುದು ಚಿತ್ತಂ. ಅಂದರೆ ಸೀತೆಯ ಸೌಂದರ್ಯ ನೋಡುವ ಎರಡು ಕಣ್ಣುಗಳಿಗೆ ದೃಷ್ಟಿಗೆ ಬರೆಯನ್ನು ಹಾಕ್ಬಿಡ್ತು. ಆ ಸೌಂದರ್ಯವನ್ನು ನೋಡ್ತಕ್ಕಂತಹ ಮನಸ್ಸಿಗೆ, ಹೃದಯಕ್ಕೆ ಸಂಕಲೆ. ಹಾಗೆ ಅವಳನ್ನು ನೋಡಿದ ಕ್ಷಣ ರಾವಣನ ಮನಸ್ಸು ಹೇಗಾಯಿತು ಅಂತಂದರೆ, ತಾವರೆ ಎಲೆಯ ಮೇಲೆ ಬಿದ್ದ ನೀರಿನ ಹನಿಯಂತೆ ಪದ್ಮಪತ್ರದ ಮೇಲೆ ಬಿದ್ದ ಜಲಬಿಂದುವಿನಂತೆ ಚಲಿತಂ ಆದುದು ಚಿತ್ತಂ. ಅವನ ಮನಸ್ಸು ಪದ್ಮಪತ್ರದ ಮೇಲೆ ಬಿದ್ದ ನೀರಿನ ಹನಿಯಂತೆ ಚಂಚಲವಾಯಿತು, ಚಲಿತವಾಯಿತು ಅಂತಕ್ಕಂಥ ಪ್ರಸಂಗವನ್ನು ಹೇಳ್ತಾನೆ. ಆ ರೀತಿ ಪ್ರಸಂಗವನ್ನು ಹೇಳಬೇಕಾದಾಗ ಅದೇ ಪಂಪ ಇನ್ನೊಂದು ಕಡೆ ನೀಲಾಂಜನೇಯ ನೃತ್ಯ ಪ್ರಸಂಗ ಅಂತ ಹಳಗನ್ನಡದಲ್ಲಿ ಪ್ರಸಂಗವನ್ನು ತರ್ತಾನೆ. ಏನು ಅಂದರೆ, ನಮ್ಮ ಬದುಕು ಅಂತಕ್ಕಂಥದ್ದು ಎಷ್ಟು ಅನಿಶ್ಚಿತವಾದದ್ದು, ಅಶಾಶ್ವತವಾದದ್ದು, ನೀರಿನ ಮೇಲಿರೋ ಗುಳ್ಳೆ ಥರ. ಭಾಗಶಃ ವಚನಕಾರರು ಎಲ್ಲ ವಚನಗಳಲ್ಲೂ ಇದನ್ನು ಹೇಳ್ತಾರೆ. ಭಾಗಶಃ ನಾನು ಅಂತಕ್ಕಂಥ ಅಹಂಕಾರವನ್ನು ಬಿಟ್ಟಾಗ, ಅಥವಾ ನನಗೆ ಸಾವಿದೆ ಅಂತಕ್ಕಂಥ ರೀತಿಯನ್ನು ಯೋಚಿಸಿದಾಗ ನಮ್ಮಿಂದ ಅಬದ್ಧಗಳಾಗಲ್ಲ. ಆ ಪ್ರಸಂಗವನ್ನು ಹೇಳ್ತಾ ನೀಲಾಂಜನೆ ಅದ್ಭುತವಾದ ಡಾನ್ಸರ್. ತುಂಬ ಚೆನ್ನಾಗಿ ನರ್ತನ ಮಾಡ್ತಿರ್ಬೇಕಾದ್ರೆ ಅವಳು ನರ್ತನ ಮಾಡಬೇಕಾದಾಗಲೇ ಅವಳು ಆಯಸ್ ತಪ್ಪಿ ಅವಳು ಹಾಗೆ ಸಾಯಬೇಕು. ಆ ಸಂದರ್ಭವನ್ನು ನೀಲಾಂಜನೆ ನೃತ್ಯ ಪ್ರಸಂಗದಲ್ಲಿ ತರ್ತಾನೆ. ಆ ಉದ್ದೇಶ ಏನು ಅಂತಂದರೆ, ಚಕ್ರವರ್ತಿಗೆ ಸಾವಿದೆ ಅಂತ ಗೊತ್ತಾಗಿ ಅವನು ವಾನಪ್ರಸ್ಥಕ್ಕೆ ಹೋಗಬೇಕು. ಅವಳು ನರ್ತನ ಮಾಡ್ತಾ 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 ಇರ್ತಾಳೆ. ಆಗಳು ಬೊಂಕಳ್ ಏನು ರಂಗ ಮಂದಿರಮಂ ನಿಖಿಳಾಂತ ರಂಗಮಂ ಅಂತ ಹೇಳ್ತಾನೆ. ಅವಳು ಬಂದಾಗ ಸಾವು ಬಂದು ಅವಳು ನರ್ತನ ಮಾಡ್ತಾ ಹಾಗೆ ಸಾಯಬೇಕು. ಆ ಕ್ಷಣ ಹಿಂದೆ ಏನು ಮಾಡ್ತಾರೆ, ಆ ಸಾವಿನ ಸಂದರ್ಭದಲ್ಲಿ ಅಲ್ಲೊಂದು ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿ ಸಾಯ್ತಕ್ಕಂಥವಳು ಹಾಗೆ ಇಂದ್ರದ ರೂಪವನ್ನು ಸೃಷ್ಟಿ ಮಾಡಿ ಅವಳು ನೃತ್ಯ ಮುಂದುವರಿಸ ಮಾಡ್ತಾರೆ. ಅದನ್ನು ನೋಡಿ ಅಲ್ಲಿ ಚಕ್ರವರ್ತಿ ಜೀವನ ಅಂತಕ್ಕಂಥದ್ದು ನಶ್ವರ ಅಂತ ಹೇಳಿ ಹೋಗ್ತಕ್ಕಂಥದ್ದು, ಅದೆಲ್ಲವನ್ನು ಸಹ ನಾವಲ್ಲಿ ನೋಡಲಿಕ್ಕೆ ಸಾಧ್ಯತೆ ಉಂಟು. ನನಗೆ ಇನ್ನೊಂದು ಕಾಡ್ತಕ್ಕಂಥ ವಿಚಾರ ಅಂದರೆ, ಬೇಂದ್ರೆಯವರು ಅವ್ರ ಮಗ ಸತ್ತಾಗ ಸತ್ತ ಮಗುವಿನ ಪಕ್ಕದಲ್ಲಿ ಕೂತ್ಕೊಂಡಂತಹ ಹೆಂಡತಿ ತದೇಕ ಚಿತ್ತವಾಗಿ ನೋಡ್ತಕ್ಕಂಥದ್ದನ್ನು ನೋಡಿ, ನೀ ಹಿಂಗೆ ನೋಡಬೇಡ ನನ್ನ ಅಂತಕ್ಕಂಥ ಶೋಕಗೀತೆಯನ್ನು ಬರೀತಾರೆ. ಅಲ್ಲಿ ಒಂದು ಚಿತ್ರ ತರ್ತಾರೆ. ಸತ್ತಿರೋ ಮಗು, ಪಕ್ಕದಲ್ಲಿ ಕೂತಿರ್ತಕ್ಕಂಥ ತಾಯಿ, ಆ ಆಕ್ರಂದನ, ಅಳಲಿಕ್ಕಾಗದೆ ಆ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಅದೆಲ್ಲವನ್ನು ಹೇಳ್ತಾ, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ ಅಂತ ಹೇಳ್ತಾರೆ. ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ. ಯಾಕೆಂದರೆ ಎಲ್ರಿಗೂ ಸಾವಿದೆ. ಇವತ್ತು ಮಗು, ನಾಳೆ ನಾನು, ನಾಳೆ ಇನ್ನೊಂದು ದಿನ ನೀನು. ಸಾವು ಶಾಶ್ವತ ಈ ಜಗತ್ತಲ್ಲಿ. ನೋಡಿ, ಮಲಗಿರುವ ಕೂಸು, ಆ ಮಲಗಿರ್ತಕ್ಕಂಥ ನೋಡಿ ಶವವನ್ನು ಮಗು ಅಂತ ನೋಡ್ತಕ್ಕಂಥದ್ದು ಇದೆಯಲ್ಲ, ಅದು ಕೇವಲ ಹೆತ್ತ ತಂದೆ ತಾಯಿಗಳಿಗೆ ಮಾತ್ರ ಸಾಧ್ಯ. ಈಗ ಜಗತ್ತಲ್ಲಿ ಬೇರೆ ಯಾರು ಸಹ, ನೀವು ಅಷ್ಟೇ ಜನ ಶವ ಅಂದ್ರೂ, ಹೆಣ ಅಂದ್ರೂ, ಮಗು ಅಂತ ನೋಡಿ, ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ, ಮುಂದಿನದು ದೇವರ ಚಿತ್ತ, ನೀ ನನ್ನನ್ನು ನೋಡಬೇಡ. ಕೊನೆಗೆ ಅವ್ರು ಹೇಳ್ತಾರೆ, ಹುಣ್ಣಿವಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲತ ಹಗಲ. ಹುಣ್ಣಿಮೆ ಚಂದ್ರನ ಹೆಣವೇ ಮಧ್ಯಾಹ್ನ ತೇಲ್ತಾ ಬರೋ ಹಾಗೆ, ಹಿಂದೆ ಸೌಂದರ್ಯಯುತವಾಗಿದ್ದಂಥ ನಿನ್ನ ಮುಖ ಇವತ್ತು ಬಾಡಿ ಹೋಗಿದೆ. ಅದಕ್ಕೆ ಹೇಳ್ತಾರೆ, ಬಿರಿಗಣ್ಣು ಬ್ಯಾಡ ಎವಿ ಬಿಡಿಸಿ ಕೆಡವು ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ. ಅತ್ಯದ್ಭುತವಾದಂಥ ಒಂದು ಚಿತ್ರಗಳನ್ನು ಬೇಂದ್ರೆ ಆ ಕವಿತೆಯಲ್ಲಿ ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಸಾಹಿತ್ಯದ ಒಳಗಡೆ ಬರ್ತಕ್ಕಂಥ ಈ ಎಲ್ಲ ಚಿತ್ರಗಳಂತೆ ನಾವು ವಚನಗಳಲ್ಲಿ ಚಿತ್ರಕ ಶಕ್ತಿಯನ್ನು ನೋಡಲಿಕ್ಕೆ ಸಾಧ್ಯತೆ ಉಂಟು. ಅಲ್ಲವ ಪ್ರಭುಗಳಂತೂ ಈ ತಮ್ಮೊಂದು ವಚನದಲ್ಲಿ ಇಡೀ ಜಗತ್ತಿನ ಒಂದು ಬ್ರಹ್ಮಾಂಡದ ಪರಿಕಲ್ಪನೆಯನ್ನು ಉದಾಹರಣೆ ಕೊಡ್ತಾ ಒಂದು ಅದ್ಭುತವಾದ ಚಿತ್ರವನ್ನು ಕಟ್ಕೊಡ್ತಾರೆ. ಸರಳತೆಯಿಂದ ವಿಶ್ವತ್ವದೆಡೆಗೆ ಅಂತ ನಾವು ಕರೀಬೋದು. ಅವ್ರು ಹೇಳ್ತಾರೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ, ಸಕಲ ವೇದಶಾಸ್ತ್ರಗಳೆಂಬ ನೇಣು ಕಟ್ಟಿ,
ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಸತ್ಯವ ಕಂಡಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಲಾಗದು. ನೋಡಿ, ಇದು ನೀವು ಈ ಚಿತ್ರವನ್ನು ಅತಿ ಸರಳವಾಗಿ ಅರ್ಥ ಮಾಡಿಕೊಂಡ್ರೆ ಒಂದು ಮನೆ, ಆ ಮನೆ ಒಳಗಡೆ ಒಂದು ತೊಟ್ಲು, ಅದನ್ನು ಹಗ್ಗದಲ್ಲಿ ಕಟ್ಟಿದ್ದಾರೆ. ಆ ತೊಟ್ಲೊಳಗೆ ಒಂದು ಮಗು ಇದೆ, ಅದನ್ನು ಹಿಡ್ಕೊಂಡು ತೂಗಿ ಜೋಗುಳ ಆಡ್ತಾ ಇದ್ದಾಳೆ ಅಮ್ಮ. ಇದೊಂದು ಸಣ್ಣ ಕುಟುಂಬದ ಸರಳ ಚಿತ್ರ. ಇದನ್ನೇ ಅತ್ಯದ್ಭುತವಾಗಿ ವಿಶ್ವಕ್ಕೆ, ಜಗತ್ತಿಗೆ, ಬ್ರಹ್ಮಾಂಡಕ್ಕೆ ಅಪ್ಲೈ ಮಾಡಿ ಒಂದು ಮಹಾನ್ ಚಿತ್ರವನ್ನು ನಾವು ಕಲ್ಪನೆ ಮಾಡ್ಕೊಂಡ್ಬಿಟ್ರೆ, ಈ ಸರಳತೆಯಿಂದ ಮಹತ್ತಿನೆಡೆಗೆ ಅಲ್ಲಮಪ್ರಭುಗಳ ಆಲೋಚನೆ ಹಾಗೆ ಜಗತ್ತಿನ ಸರ್ವಶ್ರೇಷ್ಠ ತತ್ವಜ್ಞಾನಿ ಅಲ್ಲಮಪ್ರಭು ಅವ್ರು ಹೇಳ್ತಾರೆ. ನೋಡಿ, ಅಜ್ಞಾನವೆಂಬ ತೊಟ್ಟಿಲು ಇಡೀ ಬ್ರಹ್ಮಾಂಡ, ಆ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ. ಅಲ್ಲಿರ್ತಕ್ಕಂಥ ಶಿಶು ಯಾರು? ಇಡೀ ಜಗತ್ತಿನ ಮನುಕುಲ. ಇಡೀ ಜಗತ್ತಿನ ಅನುಕೂಲವೇ ಜ್ಞಾನವೆಂಬ ಶಿಶು. ಆ ಅಜ್ಞಾನ ತೊಟ್ಟಿಲು ಅಜ್ಞಾನ ಆದರೆ ಜ್ಞಾನ ಶಿಶು. ಸಕಲ ವೇದಶಾಸ್ತ್ರಗಳೆಂಬ ನೇಣು, ಹಗ್ಗ ಕಟ್ಟಿ ಸಕಲ ವೇದಶಾಸ್ತ್ರಗಳೆಂಬ ನೇಣು ಅಂತಂದರೆ ಇಲ್ಲಿ ಎಲ್ಲ ದೇಶಗಳ, ಎಲ್ಲ ಭಾಷೆಗಳ, ಎಲ್ಲ ಕಾಲಗಳ, ಎಲ್ಲ ಆಚಾರ ವಿಚಾರಗಳ, ಎಲ್ಲ ಮೌಢ್ಯಗಳ, ಎಲ್ಲ ಅರ್ಥವಿಲ್ಲದ ವಿಚಾರಗಳ ಎಲ್ಲವನ್ನು ಅಲ್ಲಿ ಏನು ನೇಣ ಕಟ್ಟಿ ಅಲ್ಲಿ ತೂಗಿ ಜೋಗುಳವಾಡುತ್ತಿದ್ದಾಳೆ. ಅಲ್ಲಿ ಆಡ್ತಾ ಇರ್ತಕ್ಕಂಥದ್ದು ಯಾರು? ತೊಟ್ಲನ್ನು ತೂಗ್ತಾ ಇರ್ತಕ್ಕಂಥದ್ದು ಹೆತ್ತ ತಾಯಿ ಅಲ್ಲ. ಹೆತ್ತ ತಾಯಿ ಆದರೆ ತನ್ನ ಮಗು ಏನು ಬೇಕು ಅಂತ ಅಮ್ಮಂಗೆ ಗೊತ್ತಿರುತ್ತೆ. ಆದಿಲ್ಲಿ ಜೋಗುಳ ಆಡ್ತಾ ಇರ್ತಕ್ಕಂಥವಳು ಯಾರು? ಭ್ರಾಂತಿ ಎಂಬ ತಾಯಿ. ನಾವೆಲ್ಲ ಭ್ರಮೆಗಳ ಮಧ್ಯದಲ್ಲೇ ಬದುಕ್ತಾ ಇದ್ದೀವಿ, ಭ್ರಮೆಗಳನ್ನೇ ಸತ್ಯ ಅಂದ್ಕೊಂಡ್ಬಿಟ್ಟಿದ್ದೀವಿ, ಭ್ರಮೆಯಿಂದ ಹೊರಬರ್ತಾ ಇಲ್ಲ. ನೋಡಿ, ಆ ದೃಷ್ಟಿಯಿಂದ ಹೇಳಿದ್ರೆ ಆ ನೇಣು ಹರಿಬೇಕು, ತೊಟ್ಲು ಮುರಿಬೇಕು, ಈ ಭ್ರಮೆ ನಿಲ್ಲಬೇಕು, ಜೋಗುಳ, ಆಗ ಸತ್ಯವ ಕಂಡಲ್ಲ. ಈ ಸತ್ಯ ನಮ್ಗೆ ಗೊತ್ತಾಗ್ತದೆ. ನೋಡಿ, ಈ ರೀತಿ ಸರಳವಾದಂಥ ಚಿತ್ರಗಳನ್ನು ವಚನಗಳು ಕೊಡ್ತವೆ. ಹಾಗೆ ಇಡೀ ಬ್ರಹ್ಮಾಂಡದ ಒಂದು ಮಹತ್ತು ಮತ್ತು ಒಂದು ನೀತಿಯ ಅಂತಿಮ ವಿಚಾರಗಳನ್ನು ಸಹ ಒಂದು ರೀತಿ ಹರಿತವಾದ ಖಡ್ಗದಂತೆ ನಮ್ಮ ಗಮನಕ್ಕೆ ತರ್ತಾರೆ ಅಲ್ಲಮಪ್ರಭುಗಳು ಸಹ. ಈ ಗೋಪಾಲಕೃಷ್ಣ ಅಡಿಗರ ಒಂದು ಪುಟ್ಟ ಪದ್ಯವನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾರೆ. ನಮ್ಮ ಇವತ್ತಿನ ವ್ಯವಸ್ಥೆ ಹೆಂಗಿದೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಬಂದುಬಿಡುತ್ತೆ. ನೋಡಿ, ಹೇಗೆ ಅಂದರೆ ನಿಸಾರ್ ಅಹಮದ್ ತುಂಬ ಚೆನ್ನಾಗಿ ಹೇಳ್ತಾರೆ. ಏನು ಅಂದರೆ, ಒಳಗೊಳಗೆ ಬೇರು ಕೊಯ್ದು ಲೋಕದೆದುರಲ್ಲಿ ನೀರು ಹೊಯ್ದು ನನ್ನ ಸಲಹುವ ನಿನ್ನ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ ನಿನ್ನೊಡನೆ ಚಹಾ ಹೀರಿ ಚಹಾ ಹೀರಿ ಪೇಪರ್ ಓದಿ ನಗು ನಗುತ್ತಾ ಬದುಕುವುದಿದೆಯಲ್ಲ, ಇದು ಕಷ್ಟದ ಕೆಲಸ. ಯಾಕೆಂದರೆ ನಾವೆಲ್ಲ ಹಿಂಗೆ ಅಂದರೆ ನಮ್ಮ ಕೆಲಸಗಳು ಏನು ಒಳಗೊಳಗೆ ಬೇರು ಕೊಯ್ಯೋದು, ಲೋಕದೆದುರಲ್ಲಿ ನೀರು ಹೊಯ್ದು ನನ್ನ ಸಲಹ ನಿನ್ನ ಕಪಟ, ಅದು ಗೊತ್ತಿಲ್ಲದಂಗೆ ಬದುಕೋದಿದೆಯಲ್ಲ, ಇದು ಇವತ್ತಿನ ಸ್ಥಿತಿ. ಅದಕ್ಕೆ ಅವ್ರು ಹೇಳಿದ್ದಾರೆ, ನಿಸಾರ್ ಅಹಮದ್ ಇನ್ನೊಂದು ಕಡೆ ಬರ್ತದೆ. ಏನಂತಂದರೆ, ಏನು ಸಂಸ್ಕಾರವಿಲ್ಲ ಹೆಣಕೆಂದು ತಲೆಗೆ ಕೈ ಹೊತ್ತ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ. ನೋಡಿ ಇವತ್ತಿನ ಸ್ಥಿತಿ, ಸಂಸ್ಕಾರವಿಲ್ಲ ಹೆಣಕೆಂದು ತಲೆಗೆ ಕೈ ಹೊತ್ತ ಬಡವನೊಬ್ಬ ಒಂದು ಕಡೆ, ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ. ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂಥ ದೃಶ್ಯ. ನೋಡಿ, ಅಡಿಗೆ ಒಂದು ಕಡೆ ಹೇಳ್ತಾರೆ, ಒಂದು ಹಾಸ್ಪಿಟ್ಲಲ್ಲಿ ಒಬ್ಬ ಅಮ್ಮಂಗೆ ಹೆರಿಗೆ ಆಗ್ತಿರುತ್ತೆ. ಆ ಹಾಸ್ಪಿಟ್ಲದಾಗೆ ಒಂದು ಅಂಗಡಿ ಇರುತ್ತೆ. ನೋಡಿ ಎಷ್ಟು ಚೆಂದ ಬರುತ್ತೆ. ಅವ್ರು ಹೇಳ್ತಾರೆ ಒಂದು ಕಡೆ, ಡಾಕ್ಟರರು, ನರ್ಸುಗಳು, ಹೆರಿಗೆ ಮನೆ ಒಳ ಹೊರಗೆ ಅವರ ಬೆನ್ನಿಗೆ ಸದಾ 4 ಮಂದಿ. ಡಾಕ್ಟ್ರು, ನರ್ಸು 4 ಜನ ಅಲ್ಲಿ, ಆಮೇಲೆ ಪೇರೆಂಟ್ಸು ಅವರೆಲ್ಲ ಇಲ್ಲಿ 4 ಜನ. ಯಾಕೆ ಅಂದರೆ ಮಗು ಹುಟ್ಟಿದ್ರೆ ಸಂತೋಷವಾಗಿ ಎತ್ಕೊಳ್ಳಲಿಕ್ಕೂ 4 ಜನ ಬೇಕು, ಆಪ್ರೇಷನ್ ಮಾಡಲಿಕ್ಕೂ ಡಾಕ್ಟರ್, ನರ್ಸುಗಳು 4 ಜನ ಬೇಕು, ಕೊನೆಗೆ ಏನಾದರೂ ಆಗಿ ಒಬ್ಬರು ತೀರ್ಕೊಂಡ್ರೆ ಅವ್ರನ್ನ ಒತ್ಕೊಂಡೋಗ್ಲಿಕ್ಕೂ 4 ಜನ ಬೇಕು. ನೋಡಿ, ಆ ಹಾಸ್ಪಿಟ್ಲ್ ಮುಂದೆ ಒಂದು ಅಂಗಡಿ ಇದೆ. ಆ ತೊಟ್ಟಿಲ ಅಂಗಡಿಯಲ್ಲಿ ಬೊಂಬು ತುಂಬ ಹಗ್ಗ, ಅಪರ ಪ್ರಯೋಗದಲ್ಲಿ ಪಾರಂಗತ ಈ ಪುರೋಹಿತ ಭಟ್ಟ. ನೋಡಿ, ಡಾಕ್ಟರರು, ನರ್ಸುಗಳು, ಹೆರಿಗೆ ಮನೆ ಒಳ ಹೊರಗೆ ಅವರ ಬೆನ್ನಿಗೆ ಸದಾ 4 ಮಂದಿ. ಹಾಗೆ ಅಲ್ಲಿ ತೊಟ್ಲು ಒಂದು ಅಂಗಡಿ ಇದೆ. ಇವನೇನಾದ್ರು ಅಪ್ಪಿ ನಗ್ತಾ ಹೋದ ಅಂಗಡಿಯನ್ನು ನೋಡ್ತಾನೆ, ಬನ್ನಿ ಸ್ವಾಮಿ, ಏನು ಗಂಡು ಮಗು ಆಯಿತಾ, ತೊಗೊಳ್ಳಿ, ತೊಟ್ಲು ಹಗ್ಗ. ಇವನೇನಾದ್ರು ಸ್ವಲ್ಪ ಹ್ಯಾಪ್ ಮೊರೆ ಹಾಕ್ಕೊಂಡು ಹತ್ಕೊಂಡೋದ್ನ, ಬನ್ನಿ ಸ್ವಾಮಿ, ಏನು ಮಾಡೋಕ್ಕಾಗುತ್ತೆ, ಯಾರು ಶಾಶ್ವತ, ಇವತ್ತು ಅವರು ನಾಳೆ ನಾವು ಎಲ್ಲ ಹೋಗೋರಲ್ವಾ, ಬನ್ನಿ ನೋಡಿ ಅಲ್ಲಿ ತೊಗೊಳ್ಳಿ. ಅಲ್ಲಿ ಬೊಂಬು, ಇಲ್ಲಿ ಹಗ್ಗ, ಒಂದೇ ಅಂಗಡಿ, ತೊಟ್ಲೂ ಇದೆ, ಹಗ್ಗನೂ ಇದೆ, ಬೊಂಬೂ ಇದೆ, ಹಗ್ಗನೂ ಇದೆ. ಹಾಗೆ ಪುರೋಹಿತ ಭಟ್ಟ ಅಪರ ಪ್ರಯೋಗದಲ್ಲಿ ಪಾರಂಗತ. ಯಾಕೆಂದರೆ ಹುಡ್ತಾಗ ಜಾತಕ ಬರೆದು ನಾಮಕರಣ ಮಾಡಲಿಕ್ಕೂ ಪುರೋಹಿತ ಬೇಕು, ಸತ್ತಾಗ ಶ್ರಾದ್ದ ಮಾಡಲಿಕ್ಕೂ ಪುರೋಹಿತ ಬೇಕು. ಅಪರ ಪ್ರಯೋಗದಲ್ಲಿ ಪಾರಂಗತ ಈ ಪುರೋಹಿತ ಭಟ್ಟ. ಹೀಗೆ ಇಲ್ಲೂ ಅಷ್ಟೇ, ಆ ಅಂಗಡಿಯ ಚಿತ್ರ, ಆ ಆಸ್ಪತ್ರೆಯ ಚಿತ್ರ, ಅಲ್ಲಿ ಬರ್ತಕ್ಕಂಥ ಸಹಜತೆಯ ಚಿತ್ರ, ಹೀಗೆ ನಾವು ಸಾಹಿತ್ಯದಲ್ಲಿ, ವಚನಗಳಲ್ಲಿ ಎಲ್ಲ ಕಡೆಯೂ ಸಹ ಚಿತ್ರಗಳನ್ನು, ಚಿತ್ರಕವಿತ್ವ ಅಂತ ನಾನು ಹೇಳ್ತೇನೆ, ಇವನ್ನುಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇದನ್ನೆಲ್ಲ ಓದ್ತಾ ಇದ್ದ ಹಾಗೆ ನಮ್ಮಲ್ಲಿ ಒಂದು ರೀತಿಯ ಹೃದಯ ಸಂವಾದ ಅಂತಕ್ಕಂಥದ್ದು
ಆ ಕವಿಗಳ ವಚನಕಾರರ ಅವರುಗಳ ಅರಿವಿನ ಆಲೋಚನೆಯ ಜೊತೆಯಲ್ಲಿ ಅನುಸಂಧಾನವೇರ್ಪಟ್ಟಾಗ ಹೊಸ ಜ್ಞಾನದ ಬೆಳಕು ಅಂತಕ್ಕಂಥದ್ದು, ಅರಿವು ಅಂತಕ್ಕಂಥದ್ದು ನಮಗೆ ಮೂಡುತ್ತೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಬಸವ ಸಮಿತಿಯವರು, ಅಣ್ಣ ಅರವಿಂದತಿಯವರು ನನಗೆ ಅರಿವಿನ ಮನೆಯ ಆನ್ಲೈನ್ ಕಾರ್ಯಕ್ರಮದಲ್ಲಿ ಈ ಚಿತ್ರಕ ಶಕ್ತಿ ಏನು ವಚನಗಳಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಎಲ್ಲ ಪ್ರೇಕ್ಷಕ ವರ್ಗಕ್ಕೂ ಸಹ ನಾನು ಏನು ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಶರಣಾರ್ಥಿ. ನಾನಿತ್ತಲೆಳೆದಡೆ ತಾನತ್ತಲೆಳೆವುದು, ನಾನಿತ್ತಲೆಳೆದಡೆ ತಾನತ್ತಲೆಳೆವುದು, ತಾಬೇರೆಯನ್ನ ನಳಲಿಸಿ ಕಾಡಿತ್ತು, ತಾಬೇರೆಯನ್ನ ನಳಲಿಸಿ ಕಾಡಿತ್ತು, ತಾಬೇರೆಯನ್ನ ಬಳಲಿಸಿ ಕಾಡಿತ್ತು, ತಾಬೇರೆಯನ್ನ ಬಳಲಿಸಿ ಕಾಡಿತ್ತು. ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು, ಕೂಡಲ ಸಂಗನ ಕೂಡಿಯನೆಂದಡೆ ತಾನೆನ್ನ ಮುಂದುಗೆಡಿಸಿತ್ತು. ಮಾಯೆ ಮಾಯೆ